ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಾಸ್ಕರ್ಸ್ ಕ್ಲಾಸಸ್. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ನಿನ್ನೆ ಕ್ಲಾಸಲ್ಲಿ ಮ್ಯಾಟ್ ಕ್ರೆಡಿಟ್ ಅಂದ್ರೇನು ಅನ್ನೋದು ತಿಳ್ಕೊಂಡ್ವಿ. ಈಗ ನಾವುಗಳು ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನೇನು ಅಂಶಗಳನ್ನ ಪರಿಗಣನೆ ತಗೊಬೇಕಾಗಿರುತ್ತೆ. ಅಂದರೆ ಬುಕ್ ಪ್ರಾಫಿಟ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಯಾವ ರೀತಿ ಅಂದರೆ ಆ್ಯಡ್ ಮಾಡಬೇಕಾಗಿರುತ್ತೆ ಮತ್ತು ಲೆಸ್ ಮಾಡಬೇಕಾಗಿರುತ್ತೆ. ಕೆಲವು ಐಟಮ್ ಆ್ಯಡ್ ಮಾಡಬೇಕಾಗಿರುತ್ತೆ, ಕೆಲವು ಐಟಮ್ ಲೆಸ್ ಮಾಡಬೇಕಾಗಿರುತ್ತೆ. ಯಾವ್ಯಾವ ಐಟಮ್ನ ಆ್ಯಡ್ ಮಾಡಬೇಕು, ಯಾವ್ಯಾವ ಐಟಮ್ನ ಲೆಸ್ ಮಾಡಬೇಕು ಅನ್ನೋದು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ನಿಮ್ಮ ಎಕ್ಸಾಮಿನೇಷನ್ಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಸೆಸ್ಮೆಂಟ್ ಆಫ್ ಕಂಪನಿ ಅನ್ನೋದ್ರಲ್ಲೇ ಸೆಕ್ಷನ್ ಎಗೆ ಮಿನಿಮಮ್ 3 ಬಂದಿರುತ್ತೆ, ಸೆಕ್ಷನ್ ಬಿಗೆ ಅತಿ ಕಡಿಮೆ ಅಂದರೂ 2 ಪ್ರಶ್ನೆ ಆದರೂ ಬಂದಿರುತ್ತೆ, ಸೆಕ್ಷನ್ ಸಿಗೆ 2 ಬಂದಿರುತ್ತೆ. ಸೆಕ್ಷನ್ ಎಗೆ 3 ಅಂದರೆ 6 ಮಾರ್ಕ್ಸ್, ಸೆಕ್ಷನ್ ಬಿಗೆ 2 ಅಂತಂದರೆ 12 ಮಾರ್ಕ್ಸ್, ಜೊತೆಗೆ ಸೆಕ್ಷನ್ ಸಿಗೆ 2 ಅಂತಂದರೆ 28 ಮಾರ್ಕ್ಸ್. ಅಂದರೆ 28 + 12 ಅಂದರೆ 40 + 6 46. ಟೋಟಲ್ ಆಗಿ ಮಿನಿಮಮ್ ಅತಿ ಕಡಿಮೆ ಅಂದರೂ ಈ ಚಾಪ್ಟರಿಂದ ನಿಮಗೆ 40 ಮಾರ್ಕ್ಸ್ ಬರುತ್ತೆ ಸ್ಟೂಡೆಂಟ್ಸ್, ಅಸೆಸ್ಮೆಂಟ್ ಆಫ್ ಕಂಪನಿ ಅನ್ನೋದು. ಸೊ ಈ ಚಾಪ್ಟರ್ನ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಭಾಳ ಈಸಿ ಚಾಪ್ಟರ್, ಸ್ವಲ್ಪ ಪ್ರಾವಿಷನ್ಸ್ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಂಬಿಟ್ರೆ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಿಮಗೆ ನಿಜವಾಗ್ಲೂ ಈ ವಿಡಿಯೋಯಿಂದ ನೀವೇನಾದ್ರು ಕಲ್ತಿದ್ರೆ ಏನೋ ಶಾರ್ಟ್ ಕಟ್ಸ್ ಹಾಕ್ಕೊಳ್ಳಿ, ಅಥವಾ ನೀವೇನಾದ್ರು ಕಲ್ತಿದ್ರ ಅಂದರೆ ನೀವು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕ್ನ ಅಥವಾ ವಿಡಿಯೋನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಈಗ ಬುಕ್ ಪ್ರಾಫಿಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡೋಣ. ಮ್ಯಾಟ್ ಸೆಕ್ಷನ್ 115 GB ಪ್ರಕಾರವಾಗಿ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು 18.5% ಆಫ್ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ರೂಷಿಯಲ್ ಪಾಯಿಂಟ್ ಇಲ್ಲಿ ಕಾಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್. ಈ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡುವಾಗ ವಿದ್ಯಾರ್ಥಿಗಳೇ ಜ್ಞಾಪಕ ಇಟ್ಕೊಳ್ಳಿ, ನಾರ್ಮಲ್ IT ಪ್ರಾವಿಷನ್ನ ಪ್ರಕಾರವಾಗಿ ನೀವು ಏನು ಮಾಡ್ತಿದ್ರೋ ಅದು ಯಾವುದು ಇಲ್ಲಿ ಕನ್ಸಿಡರೇಷನ್ಗೆ ತಗೊಳಕ್ ಹೋಗ್ಬೇಡಿ, ನಿಮ್ಮ ಮನಸ್ಸಲ್ಲೇ ಇಟ್ಕೊಳಕ್ ಹೋಗ್ಬೇಡಿ. ಸೆಕ್ಷನ್ 115 GB ಏನು ಹೇಳುತ್ತೋ ಅಂದರೆ ಕೆಲವು ಸ್ಪೆಸಿಫೈಡ್ ಅಡಿಷನ್ಸ್ನ ಮಾಡಬೇಕಾಗಿರುತ್ತೆ ಮತ್ತು ಕೆಲವು ಸ್ಪೆಸಿಫೈಡ್ ಡಿಲಿಷನ್ಸ್ ಮಾಡಬೇಕಾಗುತ್ತೆ. ಅಂದರೆ ಕೆಲವು ಐಟಮ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ, ಕೆಲವು ಐಟಮ್ಸ್ನ ಲೆಸ್ ಮಾಡಬೇಕಾಗಿರುತ್ತೆ. 115 GB ಅವನು ಏನೇನೋ ಆ್ಯಡ್ ಮಾಡು ಅಂತ ಹೇಳ್ತಾನೋ ಅದನ್ನು ಮಾತ್ರ ನೀವು ಆ್ಯಡ್ ಮಾಡಬೇಕು. ಆ ಐಟಮ್ ಇತ್ತ ಆ್ಯಡ್ ಮಾಡಿ, ಇಲ್ವಾ ಬಿಟ್ಬಿಡಿ. ಯಾವ ಐಟಮ್ನ ಲೆಸ್ ಮಾಡು ಅಂತ ಹೇಳ್ತಾನೋ ಆ ಐಟಮ್ ಮಾತ್ರ ಲೆಸ್ ಮಾಡಬೇಕು. ನೀವು ಬೇರೆ ಐಟಮ್ಸ್ ಬಗ್ಗೆ ನಾರ್ಮಲ್ ಪ್ರಾವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರವಾಗಿ ಏನು ಮಾಡ್ತಿದ್ವಿ ಅದನ್ನೆಲ್ಲ ಲೆಸ್ ಮಾಡಕ್ಕೆ ಹೋಗಬೇಡಿ. ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನಾರ್ಮಲ್ IT ಪ್ರಾವಿಷನ್ಸ್ನ ನೀವು ಇಲ್ಲಿ ಕನ್ಸಿಡರ್ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿನ ಪ್ರಕಾರವಾಗಿ ಮಾಡಕ್ಕೆ ಹೋಗಬೇಡಿ. ಏನು 115 GB ಹೇಳುತ್ತೋ ಅದು ಮಾತ್ರ ಮಾಡಿ. ಅಂದ್ರೆ ಅರ್ಥ, ಯಾವ ಐಟಮ್ನ ಆ್ಯಡ್ ಮಾಡು ಅಂತ ಹೇಳ್ತಾನೋ ಆ ಐಟಮ್ನ ಆ್ಯಡ್ ಮಾಡಿ, ಯಾವ ಐಟಮ್ನ ಲೆಸ್ ಮಾಡು ಅಂತ ಹೇಳ್ತಾನೋ ಆ ಐಟಮ್ನ ಲೆಸ್ ಮಾಡಿ. ಆ ಐಟಮ್ ಇದ್ದರೆ ಆ್ಯಡ್ ಮಾಡಿ, ಐಟಮ್ ಇಲ್ಲ ಅಂದರೆ ಬೇಡ. ಆ ಐಟಮ್ ಏನು ಐಟಮ್ ಹೇಳ್ತಾನೋ ಆ ಐಟಮ್ ಇದ್ದರೆ ಲೆಸ್ ಮಾಡಿ, ಇಲ್ದಿರ ಬೇಡ. ಅರ್ಥ ಆಯಿತು ಅನ್ಸುತ್ತೆ ಸ್ಟೂಡೆಂಟ್ಸ್. 115 GB ಏನು ಸ್ಪೆಸಿಫಿಕ್ ಐಟಮ್ಸ್ ಹೇಳ್ತಾನೋ ಆ ಐಟಮ್ಸ್ ಆ್ಯಡ್ ಆ್ಯಂಡ್ ಲೆಸ್ ಮಾಡಬೇಕು ನೀವು. ಅಂದರೆ ನಾರ್ಮಲ್ ಬೇರೆ ತೆಗೆದಾಗ ಅಡಿಷನ್ಸ್ 15 ಐಟಮ್ ಅಡಿಷನ್ಸ್
13 ಐಟಮ್ ಡಿಲೀಷನ್ಸ್ ಇರುತ್ತೆ. ಅಂದರೆ 15 ಐಟಮ್ನ ಆ್ಯಡ್ ಮಾಡಬೇಕು, 13 ಐಟಮ್ನ ಲೆಸ್ ಮಾಡಬೇಕು. ಆದರೆ ನಿಮ್ಮ ಸಿಲೆಬಸ್ಗೆ ತಕ್ಕಂತೆ BComಗೆ ತಕ್ಕಂತೆ ನಾವು 10 ಆ್ಯಡ್ ಮತ್ತು 9 ಲೆಸನ್ ಮಾಡೋಣ. ಇನ್ನು ಮಿಕ್ಕಿರೋದು ನೀವು ಹೈಯರ್ ಸ್ಟಡೀಸ್ನಲ್ಲಿ ನೋಡೋಣ. ಅಕಸ್ಮಾತ್ ಸಾಧ್ಯವಿತ್ತು ಅಂತಂದರೆ ಇನ್ನು ಮಿಕ್ಕಿರುವಂಥ ಇಲ್ಲಿ ಬಿಟ್ಟಿರೋ ಐಟಮ್ಸ್ನ ಕೂಡ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಮುಂದಿನ ತರಗತಿಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಸಿಲೆಬಸ್ನ ಪ್ರಕಾರವಾಗಿ ಅಡ್ಜಸ್ಟ್ಮೆಂಟ್ಸ್ಗಳನ್ನ ಪರಿಗಣನೆಗೆ ತಗೊಂಡಾಗ 10 ಐಟಮ್ನ ಆ್ಯಡ್, 10 ಐಟಮ್ಸ್ನ ಆ್ಯಡ್, 9 ಐಟಮ್ಸ್ನ ಲೆಸ್, ಮಿನಿಮಮ್ ಟು ಮಿನಿಮಮ್ ಇದು ನೀವು ತಿಳ್ಕೊಂಡಿರಲೇಬೇಕು. ಬೀಯಿಂಗ್ ಎ BCom ಸ್ಟೂಡೆಂಟ್ಸ್ 115 GB ನನಗೆ ಗೊತ್ತು ಅಂದರೆ ಮಿನಿಮಮ್ ಆಫ್ 10 ಐಟಮ್ಸ್ ಆ್ಯಡ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಜೊತೆಗೆ 9 ಐಟಮ್ ಲೆಸ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಯಾವ ಐಟಮ್ಸ್ ಅಂತ ನೋಡಬೇಕು. ಈ 10 ಐಟಮ್ಗಳು ಏನು ಹೇಳ್ತೀನೋ ಆ ಐಟಮ್ಗಳು ಬಂದಿದ್ದರೆ ಆ್ಯಡ್ ಮಾಡಿ. ಈ 9 ಐಟಮ್ಗಳು ಏನು ಲೆಸ್ ಮಾಡಬೇಕು ಅಂತ ಹೇಳ್ತಿದ್ದೀನೋ ಆ ಐಟಮ್ಗಳಲ್ಲಿ ಕಂಡ್ರೆ ಲೆಸ್ ಮಾಡಿ. ಅಂದರೆ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತಗೊತೀನಿ ನಾನು. ಉದಾಹರಣೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈ ರೀತಿ ನೀವೆಲ್ಲ ನೋಡಿರ್ತೀರ. ಎಕ್ಸಾಮಿನೇಷನ್ಲು ಇದರಲ್ಲೇ ಬರಬಹುದು. ಪ್ರೀವಿಯಸ್ ವಿಡಿಯೋಸ್ನಲ್ಲಿ ನಾನು ಒಂದು 2 ಪ್ರಾಬ್ಲಮ್ ನಾನು ನಿಮ್ಗೆ ಮಾಡಿಸಿದ್ದೆ. ಕಂಪನೀಸ್ ಆ್ಯಕ್ಟ್ 2013ನ ಪ್ರಕಾರವಾಗಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಏನು ಮಾಡಿರುತ್ತೋ ಆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ನಲ್ಲಿ ಏನು ನೆಟ್ ಪ್ರಾಫಿಟ್ ಬಂದಿದೆಯೋ ಆ ನೆಟ್ ಪ್ರಾಫಿಟ್ನೇ ನಾವು ಮ್ಯಾಟ್ 115 GB ಬೇಸಾಗಿ ತಗೊಬೇಕಾಗಿರುತ್ತೆ. IT ಆ್ಯಕ್ಟ್ನ ಪ್ರಕಾರವಾಗಿರೋ ನೆಟ್ ಪ್ರಾಫಿಟ್ ಅಲ್ಲ ಸ್ಟೂಡೆಂಟ್ಸ್. ಯಾವ್ಯಾವುದು? ಕಂಪನೀಸ್ ಆ್ಯಕ್ಟ್ ಆಫ್ 2000ನಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಶೆಡ್ಯೂಲ್ 3ಯ ಪ್ರಕಾರವಾಗಿ, ಶೆಡ್ಯೂಲ್ 3ಯ ಪ್ರಕಾರವಾಗಿ ನಾವೇನು ಪ್ರಿಪೇರ್ ಮಾಡಿದೀವೋ ಅಲ್ಲಿ ಬಂದಿರುವಂತಹ ನೆಟ್ ಪ್ರಾಫಿಟ್ ಏನು ಬಂದಿದೆಯೋ ಆ ನೆಟ್ ಪ್ರಾಫಿಟ್ನ ನಾವು 115 GB ಬೇಸಾಗಿ ತಗೊಬೇಕಾಗಿರುತ್ತೆ. 115 GB ಬೇಸಾಗಿ ತಗೊಬೇಕಾಗಿರುತ್ತೆ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅವನು ಕೊಡ್ದಿದ್ರು ಕೂಡ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈ ರೀತಿ ಕೊಟ್ಟರು ಕೂಡ ಇಲ್ಲಿ ನೆಟ್ ಪ್ರಾಫಿಟ್ ಅಂತ ಏನು ಕೊಟ್ಟಿದ್ದಾನೋ ಆ ನೆಟ್ ಪ್ರಾಫಿಟ್ನೇ ನೀವು ಬೇಸಾಗಿ ತಗೊಬೇಕಾಗಿರುತ್ತೆ. ಇಲ್ಲಿ ಕೆಲವೆಲ್ಲ ಐಟಮ್ಸ್ಗಳಿರುತ್ತೆ. ಸುಮ್ಮನೆ ಉದಾಹರಣೆಗೆ 10 ಲಕ್ಷ ಅಂತ ಅನ್ಕೋಣ. ಏನು ಇಲ್ಲೊಂದು 12 ಲಕ್ಷ ಇದೆ ಅಂತ ಅನ್ಕೋಣ. ಈ ಐಟಮ್ ಹೆಸರೇನು ಅಂದಾಗ ನಿಮ್ಗೆ ಗೊತ್ತಾಗುತ್ತೆ. ಏನು ಐಟಮ್ ಹೆಸರು? ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಅನ್ಕೋಣ. ಏನು? ಅಗ್ರಿಕಲ್ಚರಲ್ ಇನ್ಕಮ್. ಇದನ್ನ ಅನ್ಕೋಣ ಎಕ್ಸ್ಪೆನ್ಸಸ್ ಆನ್ ಅಗ್ರಿಕಲ್ಚರಲ್ ಇನ್ಕಮ್. ಎಕ್ಸ್ಪೆನ್ಸಸ್ ಆನ್ ಅಗ್ರಿಕಲ್ಚರಲ್ ಇನ್ಕಮ್ 10 ಲಕ್ಷ ಅನ್ಕೋಣ. ಹಾಗಾದ್ರೆ ಅಂಡರ್ ಸೆಕ್ಷನ್ 10ನ ಪ್ರಕಾರವಾಗಿ ಇದು ಎಕ್ಸಮ್ಟ್ ಆಗುತ್ತೆ. ಏನಾಗುತ್ತೆ? ಇದು ಎಕ್ಸಮ್ಟ್ ಆಗಿರುತ್ತೆ. ಯಾವುದು? ಅಗ್ರಿಕಲ್ಚರಲ್ ಇನ್ಕಮ್ ಅನ್ನೋದು ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 1ನ ಪ್ರಕಾರವಾಗಿ ಇದೇನಾಗಿರುತ್ತೆ? ಎಕ್ಸಮ್ಟ್ ಆಗಿರುತ್ತೆ. ಈ ಎಕ್ಸಮ್ಟ್ ಆಗಿರುವಂಥ ಅಂಡರ್ ಸೆಕ್ಷನ್ 10ನಲ್ಲಿ ಎಕ್ಸಮ್ಟ್ ಆಗಿರುವಂಥ ಇನ್ಕಮ್ಸ್ನ ಈ 115 GB ಸೇರಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಇದನ್ನ ನಾವು ತೆಗೆದಾಕಬೇಕು ಅಂತಂದ್ರೆ ಇಲ್ಲಿ ಬಂದಿರುವಂತಹ ನೆಟ್ ಪ್ರಾಫಿಟ್, ಸೇ ಫಾರ್ ಎಕ್ಸಾಂಪಲ್ 50 ಲಕ್ಷ ಬಂದಿದೆ ಅಂತ ಅನ್ಕೋಣ. ಹಾಗಾದ್ರೆ ಈ 50 ಲಕ್ಷ ಬಂದಿರೋದು ಈ ನೆಟ್ ಪ್ರಾಫಿಟ್, ಈ ಇನ್ಕಮ್ ಇರೋದ್ರಿಂದ ಹಾಗಾದ್ರೆ ಏನ್ ಮಾಡ್ಬೇಕಾಗಿರುತ್ತೆ? ಈ ಇನ್ಕಮ್ನ ನೆಟ್ ಪ್ರಾಫಿಟ್ ಸರಿದೂಗಿಸ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕಾಗಿರುತ್ತೆ? ಈಗ ಆಲ್ರೆಡಿ ಇದು ಜಾಸ್ತಿ ಮಾಡಿದೆ, ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿರುತ್ತೆ? ಲೆಸ್ ಅಗ್ರಿಕಲ್ಚರಲ್ ಇನ್ಕಮ್ 12 ಲಕ್ಷ. ಈ ಅಗ್ರಿಕಲ್ಚರಲ್ ಇನ್ಕಮ್ಮೇ ಮ್ಯಾಟ್ನಲ್ಲಿ ಸೇರಲ್ಲ ಅಂತ ಹೇಳಿದ್ಮೇಲೆ ಈ ಅಗ್ರಿಕಲ್ಚರಲ್ ಇನ್ಕಮ್ನ ಮೇಲೆ ಬರೋದಕ್ಕೋಸ್ಕರ ಖರ್ಚು ಮಾಡಿರುವಂತಹ ಎಕ್ಸ್ಪೆನ್ಸಸ್ ಕೂಡ ಸೇರೋದಿಲ್ಲ. ಇದು ಕೂಡ ಮ್ಯಾಟ್ನಿಂದ ಹೊರತುಡುತ್ತೆ. ಸೊ ಅದರಿಂದ ಪ್ರಾಫಿಟ್ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಆ ಐಟಮ್ನ ಏನು ಮಾಡಬೇಕಾಗಿರುತ್ತೆ? ನೀವು ಆಬ್ವಿಯಸ್ಲಿ ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಎಕ್ಸ್ಪೆನ್ಸಸ್ ಆನ್ ಅಗ್ರಿಕಲ್ಚರಲ್ ಇನ್ಕಮ್ ಎಷ್ಟು? 10 ಲಕ್ಷ. ಹಾಗಾದ್ರೆ ನೆಟ್ ರಿಸಲ್ಟ್ ಏನು ಬಂದಿರುತ್ತೆ ಅಂತಂದ್ರೆ ಈ 48 ಲ್ಯಾಕ್ ಅನ್ನೋದೇ BP ಅಂತ ಹೇಳ್ತೀವಿ.
ಅಂದ್ರೆ ಅರ್ಥ ಇಷ್ಟೇ ನಾನು ಹೇಳ್ತಾ ಇರೋದು ಸ್ಟೂಡೆಂಟ್ಸ್. ಇಷ್ಟು ನಾನಿವಾಗ ಏನು ಹೇಳಿದೆ ಇದರ ಅರ್ಥ ಇಷ್ಟೇನೆ. 115JB ಪ್ರಕಾರವಾಗಿ ಯಾವ ಯಾವ ಐಟಮ್ ಕ್ರೆಡಿಟ್ ಸೈಡ್ನಲ್ಲಿ ನೀವು ಕಾಣಿಸುತ್ತೋ, ಯಾವ ಯಾವ ಐಟಮ್ಸ್ ನಿಮಗೆ ಕಾಣಿಸುತ್ತೋ ಆ ಐಟಮ್ಸ್ ಎಲ್ಲ ಲೆಸ್ ಮಾಡಿ. ಅದೇ ರೀತಿ 115JB ಪ್ರಕಾರವಾಗಿ ಯಾವ ಯಾವ ಐಟಮ್ ಡೆಬಿಟ್ ಸೈಡಲ್ಲಿ ಕಾಣಿಸುತ್ತೋ ಅಂತ ಐಟಮ್ನೆಲ್ಲ ಏನು ಮಾಡಿ, ಆ್ಯಡ್ ಬ್ಯಾಕ್ ಮಾಡಿ. ಅಷ್ಟೇ ಸ್ಟೂಡೆಂಟ್ಸ್, ಇನ್ನೇನು ಬೇಕಾಗಿಲ್ಲ. ಏನು ಹೇಳಿದೆ, ಯಾವ ಯಾವ ಐಟಮ್ಗಳು ಡೆಬಿಟ್ ಸೈಡ್ನಲ್ಲಿ ಇದೆಯೋ ಆ ಡೆಬಿಟ್ ಸೈಡ್ನಲ್ಲಿರುವಂಥ ಐಟಮ್ಸ್ ಎಲ್ಲ ಆ್ಯಡ್ ಮಾಡಿ ಕ್ರೆಡಿಟ್ ಸೈಡೆಲ್ಲ ಲೆಸ್ ಮಾಡಿ ಆಗಿ ಬರೋದೇ ಏನಾಗಿರುತ್ತೆ, ಬುಕ್ ಪ್ರಾಫಿಟ್ ಆಗಿರುತ್ತೆ. ಅರ್ಥ ಆಯಿತು ಅಂತ ಸ್ಟೂಡೆಂಟ್ಸ್ ಹೇಳ್ತಿರೋದು. ಅಂದರೆ ಇಲ್ಲಿ ನೆಟ್ ಪ್ರಾಫಿಟ್ನ ನಾನು ಇಷ್ಟೊತ್ತು ಹೇಳಿದಿಷ್ಟೇ, ನೆಟ್ ಪ್ರಾಫಿಟ್ನ ಬೇಸಾಗಿ ತಗೊಬೇಕಾಗಿರೋದು ಕಂಪನೀಸ್ ಆ್ಯಕ್ಟ್ 2013 ಶೆಡ್ಯೂಲ್ 3ನಲ್ಲಿ ಏನು ಕೊಟ್ಟಿದ್ದನೋ ನೆಟ್ ಪ್ರಾಫಿಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ನಲ್ಲಿ ಏನು ಕೊಟ್ಟಿದ್ದನೋ ನೆಟ್ ಪ್ರಾಫಿಟ್, ಅದನ್ನೇ ಬೇಸಾಗಿ ತಗೊಬೇಕು. ಆ ಬೇಸಾಗಿ ತಗೊಂಡು ಕೆಲವು ಸ್ಪೆಸಿಫೈಡ್ ಐಟಮ್ಸ್ನ ಏನು ಮಾಡಬೇಕಾಗಿರುತ್ತೆ, ಆ್ಯಡ್ ಮಾಡಬೇಕಾಗಿರುತ್ತೆ. ಕೆಲವು ಸ್ಪೆಸಿಫೈಡ್ ಐಟಮ್ಸ್ನ ಲೆಸ್ ಮಾಡಬೇಕಾಗಿರುತ್ತೆ. ಬರೋದನ್ನೇ ನಾವೇನಂತ ಕರಿತೀರಾ, ಬುಕ್ ಪ್ರಾಫಿಟ್. ಹಾಗಾದರೆ ಅಡಿಷನ್ಸ್ ಯಾವ್ಯಾವುದು, ಡಿಲಿಷನ್ಸ್ ಯಾವ್ಯಾವುದು, ಯಾವ್ಯಾವುದನ್ನು ಆ್ಯಡ್ ಮಾಡಬೇಕು, ಯಾವ್ಯಾವುದನ್ನು ಲೆಸ್ ಮಾಡಬೇಕು ಅಂತಿದೆ. ಬೇರೆ ಆ್ಯಕ್ಟ್ನಲ್ಲಿ 15 ಐಟಮ್ ಆ್ಯಡ್ ಮಾಡಬೇಕು ಅಂತ ಇದೆ, 13 ಐಟಮ್ ಲೆಸ್ ಮಾಡಬೇಕು ಅಂತಿದೆ. ಆದರೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡೋದು ನಿಮ್ಮ ಸಿಲೆಬಸ್ನ ಪ್ರಕಾರವಾಗಿ 10 ಐಟಮ್ನ ಆ್ಯಡ್ ಮಾಡ್ತೀನಿ, 9 ಐಟಮ್ನ ಲೆಸ್ ಮಾಡ್ತೀನಿ. ಮಿನಿಮಮ್ ಟು ಮಿನಿಮಮ್ ಇದು ನಿಮಗೆ ಗೊತ್ತಿರಲೇಬೇಕಾಗಿರುತ್ತೆ. ಎಸ್ ಸ್ಟೂಡೆಂಟ್ಸ್, ಹಾಗಾದರೆ ಆ್ಯಡ್ ಮಾಡೋದು ಮತ್ತು ಲೆಸ್ ಮಾಡೋದಕ್ಕೆ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್. ಒಂದು ಶಾರ್ಟ್ ಕಟ್. ಆ್ಯಡ್ ಯಾವ್ದು ಮಾಡಬೇಕು, ಲೆಸ್ ಯಾವ್ದು ಮಾಡಬೇಕು ಅನ್ನೋ ಐಟಮ್ಸ್ನ ನಿಮಗೆ ಕನ್ಫ್ಯೂಷನ್ ಏನಾದರೂ ರೈಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಪ್ರತಿ ವರ್ಷನೂ ಕೂಡ ನಾನೊಂದು ಹೇಳ್ಕೊಡುವಂಥ ರೀತಿಯಲ್ಲಿ ಶಾರ್ಟ್ ಕಟ್ನ ಹೇಳ್ಕೊಟ್ಟಿರ್ತೀನಿ. ಆ ಶಾರ್ಟ್ ಕಟ್ ಏನು ಅಂದರೆ, ಒಂದು ಪ್ರೈಡ್, PRID, ಒಂದು ಪ್ರೈಡ್, ಇನ್ನೊಂದು ಬ್ರೈಡ್. ಶಾರ್ಟ್ಕಟ್ ಏನು ಅಂತಂದ್ರೆ, ನೀವು ಆ್ಯಡ್ ಮಾಡಬೇಕಾಗಿರೋದು ಪ್ರೈಡ್, PRIDE. ಪ್ರೈಡ್ ಅನ್ನೋದನ್ನ ಆ್ಯಡ್ ಮಾಡಿ ಲೆಸ್ ಮಾಡಬೇಕಾಗಿರೋದು ಇನ್ನು ಮುಂದಕ್ಕೆ ನೀವು ತಿಳ್ಕೊಂತೀರ. ಅದಕ್ಕೂ ಒಂದು ಶಾರ್ಟ್ಕಟ್ ಮಾಡಿದ್ದೀನಿ. ಪ್ರೈಡ್, PRIDE, ಪ್ರೈಡ್. ಪ್ರೈಡ್ನಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಶಾರ್ಟ್ಕಟ್ ಏನು ಅಂದರೆ, ಎಸ್, P3 ಅಂದರೆ P ಇಂದ ಸ್ಟಾರ್ಟ್ ಆಗುವಂಥದ್ದು 3 ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. R ಇಂದ ಸ್ಟಾರ್ಟ್ ಆಗೋದು 1 ಅಡ್ಜಸ್ಟ್ಮೆಂಟ್ ಇರುತ್ತೆ. I ಇಂದ ಸ್ಟಾರ್ಟ್ ಆಗೋದು 1 ಅಡ್ಜಸ್ಟ್ಮೆಂಟ್ ಇರುತ್ತೆ. D ಇಂದ ಸ್ಟಾರ್ಟ್ ಆಗೋದು 3 ಅಡ್ಜಸ್ಟ್ಮೆಂಟ್ ಇರುತ್ತೆ. E ಇಂದ ಸ್ಟಾರ್ಟ್ ಆಗೋದು 2 ಇರುತ್ತೆ. PRIDE, ಪ್ರೈಡ್. ನೀವು ಅಡಿಷನ್ಸ್ನ ನೀವು ಜ್ಞಾಪಕ ಇಟ್ಕೊಬೇಕು ಅಂದಾಗ ನಿಮ್ಮ ತಲೆ ಒಳಗಡೆ ನೀವು ಇಟ್ಕೊಬೇಕಾಗಿರೋದು ಪ್ರೈಡ್. PRIDE, ಪ್ರೈಡ್. P ಅಂದರೆ 3 ಇರುತ್ತೆ, P 3 ಇರುತ್ತೆ, R 1, I 1, D 3, E 2. 31132, 31132, 31132 ಪ್ರೈಡ್. ಪ್ರೈಡ್, PRIDE, ಪ್ರೈಡ್ 31132 ಅಂದರೆ P ಇಂದ ಸ್ಟಾರ್ಟ್ ಆಗೋದು 3 ಐಟಮ್ಸ್ ಇರುತ್ತೆ. R ಇಂದ ಸ್ಟಾರ್ಟ್ ಆಗೋದು 1 ಐಟಮ್ ಇರುತ್ತೆ. I ಇಂದ ಸ್ಟಾರ್ಟ್ ಆಗೋದು 1 ಐಟಮ್ ಇರುತ್ತೆ. D ಇಂದ ಸ್ಟಾರ್ಟ್ ಆಗೋದು 1 ಐಟಮ್ ಇರುತ್ತೆ. E ಇಂದ ಸ್ಟಾರ್ಟ್ ಆಗೋದು 2 ಇರುತ್ತೆ. ಹಾಗಾದರೆ 3 ಪ್ಲಸ್ 1 ಪ್ಲಸ್ 1 ಪ್ಲಸ್ 3 ಪ್ಲಸ್ 2 ಈಕ್ವಲ್ಸ್ ಎಷ್ಟಾಗಿರುತ್ತೆ? 10 ಐಟಮ್ಸ್ ಆಗಿರುತ್ತೆ. 3 3 6 4 10. ಪ್ರೈಡ್, PRIDE, ಪ್ರೈಡ್. ಹಾಗಾದರೆ ಪ್ರೈಡ್ನ ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಪ್ರೈಡ್ನ ಆ್ಯಡ್ ಮಾಡೋದು ಯಾವ ರೀತಿ ಅಂದರೆ, ಫಾರ್ಮೆಟ್ ಇದೆ. ವಿಡಿಯೋ ಕೊನೆವರೆಗೂ ನೀವು ನೋಡಿದಾಗ ಇನ್ನೂ
ನೀಟಾಗಿ ಅರ್ಥ ಆಗುತ್ತೆ. ಮಿನಿಮಮ್ ಅಂದರೂ ಒಂದು 10 ಪ್ರಾಬ್ಲಮ್ಸ್ ಆದರೂ ಸಾಲ್ವ್ ಮಾಡೋಕ್ಕೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಈಗ P represents provision. First one, P represents provision for diminution in the value of asset. Provision for diminution in the value of asset. First item, P and L account debit side nalli provision for diminution in the value of asset ಅಂತ ಏನಾದ್ರು ಕೊಟ್ಟಿದ್ರೆ ನೀವೇನ್ ಮಾಡಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಪ್ರಾವಿಷನ್ in the value of diminution in the value of asset. Provision for first item, provision for diminution in the value of asset ಅಂತ ಏನಾದ್ರು ಕೊಟ್ಟಿದ್ರೆ ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಅಂದ್ರೆ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ವ್ಯಾಲ್ಯೂ ಆಫ್ ಅಸೆಟ್ ಏನ್ ಮಾಡುತ್ತಾನೆ, ಡಿಕ್ರೀಸ್ ಮಾಡಿರ್ತಾನೆ. ಫಾರ್ ಎಕ್ಸಾಂಪಲ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಅಥವಾ ಪ್ರಾವಿಷನ್ ಫಾರ್ ಇನ್ವೆಸ್ಟ್ಮೆಂಟ್. ಡೆಟಾರ್ಸ್ ವ್ಯಾಲ್ಯೂ ಅನ್ನೋ ಅಸೆಟ್ ನಲ್ಲಿ ಅವನೇನ್ ಮಾಡ್ತಾ ಇದ್ದಾನೆ, ಅಸೆಟ್ ವ್ಯಾಲ್ಯೂನ ಡಿಕ್ರೀಸ್ ಮಾಡೋಕ್ಕೋಸ್ಕರ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಮಾಡ್ತಾನೆ. ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಏನ್ ಮಾಡಿರ್ತಾರೋ, ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಅಸೆಟ್ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ ಮಾಡೋದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಪ್ರಾವಿಷನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾನೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಪ್ರಾವಿಷನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಇರಲಿ ಅಥವಾ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಇರಲಿ, ನೀವೇನ್ ಮಾಡಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಅಥವಾ ಡೈರೆಕ್ಟ್ ಆಗಿ ಅವನೇ ಕೊಡ್ಬೋದು, ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಎಕ್ಸಾಂಪಲ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂಡ್ ಪ್ರಾವಿಷನ್ ಫಾರ್ ಇನ್ವೆಸ್ಟ್ಮೆಂಟ್. ಹಾಗಾದ್ರೆ ಫಸ್ಟ್ ಐಟಮ್ ಗೊತ್ತಾಗೋಯ್ತು ನಿಮಗೆ. 10 ಐಟಮ್ ಇರೋದು, ಆ 10 ಐಟಮ್ ನಲ್ಲಿ ಒಂದು ಐಟಮ್ ಗೊತ್ತಾಗೋಯ್ತು, ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಪ್ರೈಡ್, PRIDE, ಪ್ರೈಡ್. ಪ್ರೈಡ್ ನಲ್ಲಿ 3 ಪಿಗಳು ಬರುತ್ತೆ. 3 ಪಿಗಳು. 1ನೇ ಪಿ ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ನೆಕ್ಸ್ಟ್ 2ನೇ ಪಿ ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ. ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ. ಸಬ್ಸಿಡಿಯರಿ ಕಂಪನಿಯ ಲಾಸ್ ಆಗಿದ್ರು ಕೂಡ ನಾವೇನ್ ಮಾಡಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. It may be provision for loss of subsidiary company or actual loss of subsidiary company. Provision for loss of subsidiary company ಅವರು ಹಾಕೊಳ್ಳಿ ಅಥವಾ ಆಕ್ಚುಯಲ್ ಲಾಸ್ ಆದ್ರೂ ಆಗಲಿ, ಎರಡೂ ಕೂಡ ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಹಾಗಾದ್ರೆ 3 ಪಿ ನಲ್ಲಿ 2 ಪಿ ತಿಳ್ಕೊಂಡ್ರಿ. 1 ಪಿ ಬಂದು ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. 2ನೇ ಪಿ ಬಂದು provision for loss of subsidiary company. Either it may be provision or actual loss from subsidiary company. ಹಾಗಾದ್ರೆ 3 ಪಿ ನಲ್ಲಿ ಈಗ 3ನೇ ಪಿ ಏನು ಅಂತ ನೋಡೋಣ. ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. ಅನ್ಅಸರ್ಟೈನ್ಡ್ ಲಯಬಿಲಿಟಿ. ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. ಅನ್ಅಸರ್ಟೈನ್ ಏನಿದು ಅಂತಂದ್ರೆ, ಇಫ್ ಲಯಬಿಲಿಟಿ ಅಸರ್ಟೈನ್ಡ್ ದೆನ್ ನೀಡ್ ನಾಟ್ ಟು ಆಡ್. ಜ್ಞಾಪಕ ಇಟ್ಕೊಳ್ಳಿ. ಅವನೇನು ಹೇಳ್ತಾ ಇರೋದು, 3ನೇ ಪಿ ಹೇಳ್ತಾ ಇರೋದೇನು, ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. ಇಫ್ ಲಯಬಿಲಿಟಿ ಈಸ್ ಸರ್ಟೈನ್ಡ್, ಮೊದಲೇ ನಿಮಗೆ ಗೊತ್ತಿತ್ತು ಅಂದ್ರೆ ಆಡ್ ಬ್ಯಾಕ್ ಮಾಡಬಾರ್ದು. ಇಫ್ ಲಯಬಿಲಿಟಿ ಈಸ್ ಅನ್ಅಸರ್ಟೈನ್ಡ್, ಇಫ್ ಲಯಬಿಲಿಟಿ ಈಸ್ ಅನ್ಅಸರ್ಟೈನ್ ದೆನ್ ಓನ್ಲಿ ಆಡ್ ಬ್ಯಾಕ್. ಅರ್ಥ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್. ಮೊದಲನೇ ಪಿ ಬಂದು ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. 2ನೇ ಪಿ ಬಂದು ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ. 3ನೇ ಪಿ ಬಂದು ಪ್ರಾವಿಷನ್
ascertained, then need not to add it back. If liability is unascertained, then added back. If liability is ascertained, then need not to add it back. If liability is unascertained, then you have to add it back. Say for example, provision for losses, contingencies, provision for gratuity, provision for leave encashment, provision for warranty. Provision for losses, provision for contingencies, provision for gratuity, provision for leave encashment, provision for warranty. ಏನಾದರೂ ಕೊಟ್ಟಿದ್ರು ಅದು ಸೈಂಟಿಫಿಕ್ ಬೇಸಸ್ ಮೇಲೆ, ಸೈಂಟಿಫಿಕ್ ಬೇಸ್ ಮೇಲೆ ಆದರೂ ಅಥವಾ ಆಕ್ಚುರಲ್ ವ್ಯಾಲ್ಯೂಯೇಷನ್ ಬೇಸಸ್ ಮೇಲೆ ಏನಾದ್ರು ಮಾಡಿದ್ರೆ ನೀಡ್ ನಾಟ್ ಟು ಆಡೆಡ್ ಬ್ಯಾಕ್. If it is the provision made through ad hoc basis, then you need to add. Then you add it back. Sir, problem alli scientific base ಮೇಲೆ ಯಾವುದು scientific basis ಮೇಲೆ ಅಥವಾ ರ್ಯಾಷನಲ್ ಬೇಸಿಸ್ ಮೇಲೆ ಅಥವಾ ಆಕ್ಚುರಲ್ ವ್ಯಾಲ್ಯೂಯೇಷನ್ ಬೇಸಿಸ್ ಮೇಲೆ ಈ ಪ್ರಾವಿಷನ್ನ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಮಾತ್ರ ನೀವೇನು ಮಾಡಿ ಆ್ಯಡ್ ಮಾಡಕ್ಕೆ ಹೋಗಬೇಡಿ. ಅವನು ಏನೂ ಹೇಳಲಿಲ್ಲ, ಆಕ್ಚುರಲ್ ಬೇಸಿಸ್ ಮೇಲೆ ಅಥವಾ ರ್ಯಾಷನಲ್ ಬೇಸಿಸ್ ಮೇಲೆ ಅಥವಾ ಸೈಂಟಿಫಿಕ್ ಬೇಸಿಸ್ ಮೇಲೆ ಈ ಪ್ರಾವಿಷನ್ನ ಕ್ರಿಯೇಟ್ ಮಾಡಿರೋ ಇನ್ಫಾರ್ಮೇಶನ್ ಅವನು ಹೇಳಿಲ್ಲ ಅಂದರೆ ಯು ನೀಡ್ ಟು ಆ್ಯಡ್ ಬ್ಯಾಕ್. ಯಾವ ಬೇಸ್ ಮೇಲೆ ಮಾಡಿರ್ತಾನೆ ಅವನು? ಅಡಾಕ್ ಬೇಸ್ ಮೇಲೆ ಅವನು ಕ್ರಿಯೇಟ್ ಮಾಡಿರ್ತಾನೆ. ಅರ್ಥ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್? ಐಟಮ್ ಹೆಸರೇನು? ಪ್ರಾವಿಷನ್ ಫಾರ್ ಲಾಸಸ್, ಪ್ರಾವಿಷನ್ ಫಾರ್ ಕಾಂಟಿಂಜೆನ್ಸೀಸ್, ಪ್ರಾವಿಷನ್ ಫಾರ್ ಗ್ರ್ಯಾಚುಟಿ, ಪ್ರಾವಿಷನ್ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್, ಪ್ರಾವಿಷನ್ ಫಾರ್ ವಾರಂಟಿ. ಒಂದು ಉದಾಹರಣೆ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ. ಒಂದು ನೀವು ಮೊಬೈಲ್ನ ಪರ್ಚೇಸ್ ಮಾಡ್ತೀರ, ಅದನ್ನ ಸೇಲ್ ಮಾಡಿರೋದು ಯಾವ ಕಂಪನಿ? ಸೇ ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಕಂಪನಿ ಅಂತ ಅನ್ಕೋಣ. ಸ್ಯಾಮ್ಸಂಗ್ ಕಂಪನಿ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಿದೆ. ಸ್ಯಾಮ್ಸಂಗ್ ಕಂಪನಿಗೆ ಗೊತ್ತಿರುತ್ತೆ, ಈ ಒಂದು ನಾನು 6 months ವ್ಯಾರಂಟಿ ಕೊಟ್ಟರು ಕೂಡ ನಾನು 1,00,000 ಮೊಬೈಲ್ನ ಸೇಲ್ ಮಾಡಿದ್ರೆ ಮಿನಿಮಮ್ ಟು ಮಿನಿಮಮ್ 100 ನಂಬರ್ ಆಫ್ ಮೊಬೈಲ್ಸ್ ಕರಪ್ಟ್ ಆಗುತ್ತೆ. ನಾವು ಅದಕ್ಕೆ ಏನು ಮಾಡಬೇಕಾಗಿರುತ್ತೆ? ನಾವು ಸರ್ವಿಸ್ ಕೊಡಬೇಕಾಗಿರುತ್ತೆ ಅಂದ್ಬಿಟ್ಟಿದೆ. ನಾವು ಅದಕ್ಕಾಗೋ ಖರ್ಚನ್ನ ಪ್ರಾವಿಷನ್ ಮಾಡಿರ್ಬೇಕಾಗಿರುತ್ತೆ. ದಟ್ಸ್ ವಾಟ್ ವಿ ಕಾಲ್ಡ್ ಆಸ್ ಪ್ರಾವಿಷನ್ ಫಾರ್ ವಾರಂಟಿ ಮೇಡ್ ಆನ್ scientific basis or actuarial valuation or rational basis. That is provision for warranty which is calculated on scientific basis. ಅದೇ ರೀತಿ ಇದೆಲ್ಲನೂ ಅಷ್ಟೇ ಪ್ರಾವಿಷನ್ ಫಾರ್ ಲಾಸಸ್, ಪ್ರಾವಿಷನ್ ಫಾರ್ ಕಾಂಟಿಂಜೆನ್ಸೀಸ್, ಪ್ರಾವಿಷನ್ ಫಾರ್ ಗ್ರ್ಯಾಚುಟಿ, ಪ್ರಾವಿಷನ್ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್ ಅಂಡ್ ಪ್ರಾವಿಷನ್ ಫಾರ್ warranty. If they were made on ad hoc basis, then only you have to add, otherwise need not to add. ಪ್ರಾಬ್ಲಮ್ ಅಲ್ಲಿ ಬರೀ ಪ್ರಾವಿಷನ್ ಫಾರ್ ಲಾಸಸ್ ಅಂತ ಕೊಟ್ಟಿದ್ದೀನಿ ಸರ್, ಪ್ರಾವಿಷನ್ ಫಾರ್ ವಾರಂಟಿ ಅಂತ ಕೊಟ್ಟಿದ್ದೀನಿ ಸರ್, ಪ್ರಾವಿಷನ್ ಫಾರ್ ಗ್ರ್ಯಾಚುಟಿ ಅಂತ ಕೊಟ್ಟಿದ್ದೀನಿ ಸರ್. ಇವಾಗ ನಾವೇನ್ ಮಾಡ್ಬೇಕು? ಆಡ್ ಮಾಡ್ಬೇಕಾ ಮಾಡಬಾರ್ದು? ಅವನು ಸ್ಪೆಸಿಫಿಕ್ ಆಗಿ ಅವನು ಮೆನ್ಷನ್ ಮಾಡಿರಬೇಕು.
ಏನಂತ ಮೆನ್ಷನ್ ಮಾಡಿರ್ಬೇಕಾಗಿರುತ್ತೆ ಅವನು, ಆಕ್ಚುಯಲ್ ವ್ಯಾಲ್ಯೂಯೇಷನ್ ಮುಖಾಂತರ ನಡೆದಿದೆ ಅಥವಾ ಸೈಂಟಿಫಿಕ್ ಬೇಸಸ್ ಮುಖಾಂತರ ಮಾಡಿದೆ ಅಥವಾ ರ್ಯಾಷನಲ್ ಬೇಸಸ್ ಮೇಲೆ ಈ ಪ್ರಾವಿಷನ್ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರೆ ಮಾತ್ರನೇ ನಾವೇನ್ ಮಾಡಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬಾರ್ದು. ಇವಾಗ ಸೈಂಟಿಫಿಕ್ ಬೇಸ್ ಮೇಲೆ ಪ್ರಾವಿಷನ್ ಕ್ರಿಯೇಟ್ ಆಗಿದೆ ಅಂದ್ರೆ ಆಡ್ ಮಾಡಬಾರ್ದು. ಅವನು ಸೈಂಟಿಫಿಕ್ ಬೇಸ್ ಮೇಲೆ ಪ್ರಾವಿಷನ್ ಕ್ರಿಯೇಟ್ ಆಗಿಲ್ಲ ಅಂತ ಕೊಡ್ಲಿ ಅಥವಾ ಅಡಾಕ್ ಬೇಸ್ ಮೇಲೆ ಪ್ರಾವಿಷನ್ ಕ್ರಿಯೇಟ್ ಆಗಿದೆ ಅಂತ ಕೊಡ್ಲಿ, ನಾವು ಆಗ ಆಡ್ ಬ್ಯಾಕ್ ಮಾಡಲೇಬೇಕಾಗುತ್ತೆ. ಅದು ನೀವು ತಲೆಗಿಟ್ಕೊಬೇಕಾಗಿರೋ ಪಾಯಿಂಟ್. ಪ್ರಾಬ್ಲಮ್ ಅಲ್ಲಿ ಏನೂ ಕೊಡ್ಲಿಲ್ಲ ಅಂತಂದ್ರೆ ಸೈಂಟಿಫಿಕ್ ಬೇಸ್ ಮೇಲೆ ಆಗಿದ್ರೆ ಅವ್ನು ಸೈಂಟಿಫಿಕ್ ಬೇಸ್ ಮೇಲೆ ಪ್ರಾವಿಷನ್ ಮಾಡಿದೀನಿ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ ಅರ್ಥ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗಿರೋದು ಅದು ಸೈಂಟಿಫಿಕ್ ಬೇಸ್ ಮೇಲೆ ಮಾಡಿಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡ್ಬೇಕಾಗಿರುತ್ತೆ. ಪ್ರೈಡ್, PRID, ಪ್ರೈಡ್ 3 Pಗಳು ಇರುತ್ತೆ. 3 Pನಲ್ಲಿ ಮೊದಲನೇದು ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಎರಡನೇದು ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ಐದರ್ ಇಟ್ ಮೇ ಬಿ ಪ್ರಾವಿಷನ್ ಆರ್ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್, ಮೂರನೇದು ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ ಲಯಬಿಲಿಟಿ. ಇಫ್ ಲಯಬಿಲಿಟಿ is certain, need not to add back. If liability is uncertain, then you need to add back if and only if the provisions are made on ad hoc basis. If the provisions are made on scientific basis, rational basis, or otherwise what? Actuarial valuation. Then you need not to add it back. ಹಾಗಾದರೆ ಪ್ರೈಡ್ 3 ನಲ್ಲಿ 3 P ಕಳೆದಿದ್ದಾಯಿತು. PRIDE ಪ್ರೈಡ್ ನಲ್ಲಿ P ಆಯಿತು, 3 P ಕಲ್ತ್ರಿ. ನೆಕ್ಸ್ಟ್ ಇರೋದು ಆರ್, ಒಂದು ಆರ್, ರಿಸರ್ವ್ಸ್ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್. ಯಾವುದೇ ರಿಸರ್ವ್ನ ಹಾಕೊಳ್ಳಿ ನೀವು ಟ್ರಾನ್ಸ್ಫರ್ ಮಾಡ್ರಿ, ಯಾವುದೇ ರಿಸರ್ವ್ಗೆ ನೀವು ಟ್ರಾನ್ಸ್ಫರ್ ಮಾಡ್ರಿ. P&L ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್, ಯಾವುದೇ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಟ್ರಾನ್ಸ್ಫರ್ ಟು ಎನಿ ರಿಸರ್ವ್, ಟ್ರಾನ್ಸ್ಫರ್ ಟು ರಿಸರ್ವ್ ಫಂಡ್ ಆಗಿರ್ಬೋದು, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಆಗಿರ್ಬೋದು, ಯಾವುದೇ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ನೀವೇನು ಮಾಡಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಹಾಗಾದರೆ PRIDE ಪ್ರೈಡ್ನಲ್ಲಿ 3 P 1 R ಆಯಿತು. 3 P ಯಾವುದು? ಒಂದು ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಎರಡನೇದು ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ಮೂರನೇದು ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. P ಆಯಿತು. ಆರ್ ಅಂದ್ರೆ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್. PRIDE ಪ್ರೈಡ್ನಲ್ಲಿ 3 Pಗಳಾಯಿತು, ಒಂದು ಆರ್ ಆಯಿತು. 3 Pಗಳಲ್ಲಿ ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ ಲಯಬಿಲಿಟಿ. ಈಗ ಆರ್ ಅನ್ನೋದು ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್. ಐ ಅನ್ನೋದು ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆರ್ ಪೇಯಬಲ್ ಆರ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಸರ್ಚಾರ್ಜ್, ಸೆಸ್ ಅಂಡ್ ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್. ಇವು ಏನೇ ಕೊಟ್ಟಿದ್ರು ಕೂಡ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಿರುವಂತಹದ್ದು ಎಲ್ಲ ಐಟಮ್ಗಳು ಕೂಡ ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಅಂದರೆ ಸ್ಟೂಡೆಂಟ್ಸ್, ದ ಫಾಲೋಯಿಂಗ್ ಐಟಮ್ಸ್ ಪರ್ಟೈನಿಂಗ್ ಟು ದ ಟ್ಯಾಕ್ಸಸ್ ಡೆಬಿಟೆಡ್ ಟು P&L ಅಕೌಂಟ್ ಮಸ್ಟ್ ಬಿ ಆಡೆಡ್ ವೈಲ್ ಕ್ಯಾಲ್ಕುಲೇಟಿಂಗ್ ಬಿಪಿನ ಕ್ಯಾಲ್ಕುಲೇಟ್ ಮಾಡುವಾಗ ಈ ಕೆಳಗೆ ಕೊಟ್ಟಿರುವಂತಹ ಟ್ಯಾಕ್ಸಸ್ನ ನೀವು ಆಡ್ ಬ್ಯಾಕ್ ಮಾಡಬೇಕು. ಯಾವುದು? ಫಸ್ಟ್ ಒನ್ ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಅಂಡರ್ ಇನ್ಕಮ್ ಟ್ಯಾಕ್ಸ್, DDT ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಥವಾ CDT ಅಂತ ಕೂಡ ಹೇಳ್ತೀವಿ. ಸರ್ಚಾರ್ಜ್, ಸೆಸ್, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್ CDT. ಸೊ ಏನೇನು ಹೇಳಿದೆ? ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್, DDT, CDT,
ಸರ್ಚಾರ್ಜ್ ಅಂಡ್ ಸೆಸ್. ಇಷ್ಟು ಐಟಮ್ಗಳನ್ನ ನೀವು ಆ್ಯಡ್ ಬ್ಯಾಕ್ ಮಾಡಬೇಕು. ಹಾಗಾದರೆ ಪ್ರೈಡ್ನಲ್ಲಿ ಪ್ರೈಡ್ನಲ್ಲಿ 3 ಪಿಗಳು. 3 ಪಿ ಪ್ರಾವಿಷನ್ ಇನ್ ದ ವ್ಯಾಲ್ಯೂ ಆಫ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಎರಡನೇದು ಪ್ರಾವಿಷನ್ ಫಾರ್ ಸಬ್ಸಿಡಿಯರಿ ಕಂಪನಿ, ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ. ಮೂರನೇದು ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. ಆರ್ ಅಂದರೆ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್. ಪಿ ಆರ್ ಆಯಿತು. ಐ ಅಂದರೆ ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್. ಡಿ.ಡಿ.ಟಿ, ಸಿ.ಡಿ.ಟಿ, ಸರ್ಚಾರ್ಜ್, ಎಜುಕೇಷನ್ ಸೆಸ್. ಇಷ್ಟನ್ನು ಕೂಡ ಏನು ಮಾಡಬೇಕಾಗುತ್ತೆ, ನೀವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಆದರೆ ಕೆಲವು ಟ್ಯಾಕ್ಸಸ್ ಅಂತ ಇರುತ್ತೆ, ನಿಮ್ಗೊಂದು ಸ್ವಲ್ಪ ಮೋಸ ಮಾಡೋಕ್ಕೆ ಬರುತ್ತೆ, ಅವನ್ನ ನೀವು ಆ್ಯಡ್ ಬ್ಯಾಕ್ ಮಾಡಬಾರ್ದು. ಯಾವುದನ್ನು ಕ್ಯಾಲ್ಕುಲೇಟ್ ಮಾಡುವಾಗ, ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡುವಾಗ ಈಗ ನಾನು ಹೇಳ್ತೀನಲ್ವಾ, ಈ ಐಟಮ್ಗಳನ್ನ ನೀವು ಆ್ಯಡ್ ಬ್ಯಾಕ್ ಮಾಡಬಾರ್ದು. ಇದು ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಿರೋದಲ್ಲ. ಎಸ್ ಟಿ ಟಿ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಸಿ ಟಿ ಟಿ ಅಲ್ಲಿ ಬಂದಿದ್ದು ಸಿ ಡಿ ಟಿ, ಡೋಂಟ್ ಬಿ ಕನ್ಫ್ಯೂಸ್. ಸಿ ಡಿ ಟಿ ಯಾವುದಲ್ಲ, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್ ಅಲ್ಲ, ಸಿ ಡಿ ಟಿ ಅಲ್ಲ, ಡೋಂಟ್ ಬಿ ಕನ್ಫ್ಯೂಸ್. ಒಂದ್ಸಲ ಎಲ್ಲ ಕರ್ಕೊಂಡೋಗಿ ತೋರಿಸ್ತೀನಿ ನೋಡಿ, ಏನಿದೆ ಇಲ್ಲಿ, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್, ಡಿ ಡಿ ಟಿ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್. ಇವಿದ್ರೆ ಆ್ಯಡ್ ಮಾಡಿ, ಅದೇ ಅಕಸ್ಮಾತ್ ಏನಾದರೂ ಯಾವುದು ಎಸ್ ಟಿ ಟಿ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಕಮಾಡಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ಎನಿ ಇಂಡೈರೆಕ್ಟ್ ಟ್ಯಾಕ್ಸಸ್, ಫೈನ್ಸ್ ಅಂಡ್ ಪೆನಾಲ್ಟೀಸ್ ಅಂಡ್ ಐ ಟಿ ಆಕ್ಟ್ ಹಾಕ್ಕೊಳ್ಳಿ, ವೆಲ್ತ್ ಟ್ಯಾಕ್ಸ್ ಹಾಕ್ಕೊಳ್ಳಿ, ನಾವೇನು ಮಾಡೋಕ್ಕೆ ಹೋಗಬಾರ್ದು. ಹಾಗಾದರೆ ಯಾವ್ಯಾವುದು, ಡೋಂಟ್ ಬಿ ಕನ್ಫ್ಯೂಸ್. ಎಸ್ ಟಿ ಟಿ ಕಮಾಡಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ಎನಿ ಇಂಡೈರೆಕ್ಟ್ ಟ್ಯಾಕ್ಸಸ್, ಫೈನ್ಸ್ ಅಂಡ್ ಪೆನಾಲ್ಟೀಸ್ ಅಂಡರ್ ಐ ಟಿ ಆ್ಯಂಡ್ ವೆಲ್ತ್ ಟ್ಯಾಕ್ಸ್. ಇಷ್ಟನ್ನು ನೀವು ಆ್ಯಡ್ ಬ್ಯಾಕ್ ಮಾಡಬಾರ್ದು. ಯಾವ್ಯಾವುದನ್ನು ಆ್ಯಡ್ ಬ್ಯಾಕ್ ಮಾಡಬೇಕು, ಐ ಟಿ, ಅಡ್ವಾನ್ಸ್ ಐ ಟಿ, ಇಂಟ್ರೆಸ್ಟ್ ಅಂಡರ್ ಐ ಟಿ, ಇಂಟ್ರೆಸ್ಟ್ ಆನ್ ಐ ಟಿ, ಡಿ ಡಿ ಟಿ, ಸಿ ಡಿ ಟಿ, ಸರ್ಚಾರ್ಜ್, ಸೆಸ್. ಯಾವ್ಯಾವ್ದು ಮಾಡಬಾರ್ದು ಮತ್ತೊಂದ್ಸಲಿ, ಎಸ್ ಟಿ ಟಿ, ಕಮಾಡಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಅಲ್ಲಿದ್ದು ಯಾವುದು ಆ್ಯಡ್ ಮಾಡಬೇಕು. ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್, ಸಿ ಡಿ ಟಿ, ಇದು ಸಿ ಟಿ ಟಿ, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ಎನಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಫೈನ್ಸ್ ಅಂಡ್ ಪೆನಾಲ್ಟೀಸ್ ಅಂಡರ್ ಐ ಟಿ ಆ್ಯಂಡ್ ವೆಲ್ತ್ ಟ್ಯಾಕ್ಸ್. ಇಷ್ಟು 5ನೇ ಪಾಯಿಂಟು. ಪಿ ಆರ್ ಐ ಡಿ ಇನಲ್ಲಿ 3 ಪಿಗಳು: ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಪ್ರಾವಿಷನ್ ಫಾರ್ ಲಾಸ್ ಫ್ರಮ್ ಸಬ್ಸಿಡಿಯರಿ ಕಂಪನಿ, ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ, ಆರ್ನಲ್ಲಿ ಟ್ರಾನ್ಸ್ಫರ್ ಟು ರಿಸರ್ವ್ಸ್, ಐನಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆರ್ ಪೇಯಬಲ್ ಅಡ್ವಾನ್ಸ್ ಐ ಟಿ. ಅಂದರೆ ಐ ಟಿನಲ್ಲಿ ಇಷ್ಟು ಏನು ಹೇಳಿದನೋ ಇದನ್ನು ಮಾತ್ರ ನಾವು ಲೆಸ್ ಮಾಡಬೇಕು, ಸರಿ, ಆ್ಯಡ್ ಬ್ಯಾಕ್ ಮಾಡಬೇಕು. ನೆಕ್ಸ್ಟ್, ಹಾಗಾದರೆ ಪ್ರೈಡ್ 10 ಐಟಮ್ನ ಆ್ಯಡ್ ಬ್ಯಾಕ್ ಮಾಡಬೇಕು. ಆಲ್ರೆಡಿ ನಿಮ್ಗೆ 5 ಐಟಮ್ ಗೊತ್ತಾಗೋಯ್ತು. 10 ಐಟಮಲ್ಲಿ 5 ಐಟಮ್ ಗೊತ್ತಾಗೋಯ್ತು, ಇನ್ನಿರೋದೇ ಇನ್ನು 5 ಐಟಮ್. ಹಾಗಾದರೆ ಪಿ 3 ಪಿ ಆಯಿತು, ಆರ್ ಒಂದಾಯಿತು, ಐ ಒಂದಾಯಿತು. ಹಾಗಾದರೆ 5 ಐಟಮ್ ಆಯಿತು. ಈಗ 6ನೇದು ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್. ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಏನು ಪಿ ಅಂಡ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೋ ಅದನ್ನು ಆ್ಯಡ್ ಬ್ಯಾಕ್ ಮಾಡಿ, ಮತ್ತೆ ಲೆಸ್ ಮಾಡಬೇಕಾಗುತ್ತೆ. ಮತ್ತೆ ನಾನು ಅದನ್ನು ಹೇಳ್ತೀನಿ ಕೂಡ. ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್ ಆರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಲಾಸ್ ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್. ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಇಂದ ಏನು ಡಿಪ್ರಿಸಿಯೇಷನ್ ನಾವು ಚಾರ್ಜ್ ಮಾಡಿದೀವೋ ಅದನ್ನು ಸೇರಿಕೊಂಡು ನಾವು ಇಲ್ಲಿ ಆ್ಯಡ್ ಬ್ಯಾಕ್ ಮಾಡಬೇಕು. ಹಾಗಾದರೆ ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್ ನಾವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, ಹಾಗಾದರೆ ಪ್ರೈಡ್ 3 ಪಿ ಆಯಿತು, 1 ಆರ್ ಆಯಿತು,
ಒಂದು ಐ ಆಯ್ತು, 3 ಡಿಗಳು ಬರುತ್ತೆ. 3 ಡಿಗಳು, ಒಂದು ಡಿ, ಒಂದು ಡಿಪ್ರಿಸಿಯೇಷನ್. 3 ಪಿ ಗೊತ್ತಾಯ್ತು, ಒಂದು ಆರ್ ಗೊತ್ತಾಯ್ತು, ಒಂದು ಐ ಗೊತ್ತಾಯ್ತು, 3 ಡಿ ಬರುತ್ತೆ. ಆ 3 ಡಿ ನಲ್ಲಿ ಒಂದು ಡಿ ಗೊತ್ತಾಯ್ತು, ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್. ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಎಷ್ಟು ಡಿಪ್ರಿಸಿಯೇಷನ್ ಕೊಟ್ಟಿರ್ತಾನೋ, ಈವನ್ ಇಟ್ ಮೇ ಇನ್ಕ್ಲೂಡ್ ವಾಟ್, ರಿವ್ಯಾಲ್ಯೂಯೇಷನ್. ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಇದ್ರು ಕೂಡ ಅದನ್ನು ಕೂಡ ಏನ್ ಮಾಡ್ಬೇಕಾಗಿರುತ್ತೆ, ಅದನ್ನು ಕೂಡ ನೀವು ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಎರಡನೇ ಡಿ, ಒಂದನೇದು ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್, ಎರಡನೇದು ಡೆಫರ್ಡ್ ಟ್ಯಾಕ್ಸ್. ಡೆಫರ್ಡ್ ಟ್ಯಾಕ್ಸ್, ಈ ಡೆಫರ್ಡ್ ಟ್ಯಾಕ್ಸ್ ಅನ್ನೋದು ಡೆಬಿಟ್ ಸೈಡ್ ಕೊಟ್ಟಿದ್ರೆ ಆಡ್ ಮಾಡ್ತೀರಾ, ಕ್ರೆಡಿಟ್ ಸೈಡ್ ಕೊಟ್ಟಿದ್ರೆ ಆಬ್ವಿಯಸ್ಲಿ ಲೆಸ್ ಮಾಡ್ತೀರಾ. ಹಾಗಾದ್ರೆ ಕ್ರೆಡಿಟ್ ಸೈಡ್ ಐಟಮ್ ಬೇರೆ ಒಂದು ಗೊತ್ತಾಗೋಯ್ತು ನಿಮ್ಗೆ, ಅಲ್ಲೂ ಒಂದು ಡಿ ಬರುತ್ತೆ ಅಂತ ಗೊತ್ತಾಗೋಯ್ತು ನಿಮ್ಗೆ. ಹಾಗಾದ್ರೆ ಡೆಫರ್ಡ್ ಟ್ಯಾಕ್ಸ್ ಡೆಬಿಟ್ ಸೈಡ್ ಕೊಟ್ಟಿದ್ರೆ ಏನ್ ಮಾಡ್ಬೇಕಾಗಿರುತ್ತೆ, ನೀವು ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. 2 ಡಿ ಗೊತ್ತಾಗೋಯ್ತು, ಒಂದು ಡಿ ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್, ಎರಡನೇ ಡಿ ಬಂದು ಡೆಫರ್ಡ್ ಟ್ಯಾಕ್ಸ್. ಮೂರನೇದು ಡಿವಿಡೆಂಡ್ಸ್. ಇಟ್ ಮೇ ಬಿ ಪ್ರಪೋಸ್ಡ್ ಡಿವಿಡೆಂಡ್ ಆರ್ annual dividend. It may be proposed dividend or annual dividend. ಅಂದ್ರೆ ನಿಮ್ಗೆ ಒಂದು ವಿಚಾರ ಏನ್ ಗೊತ್ತಾಗೋಯ್ತು, ಡಿವಿಡೆಂಡ್ ಅಂತ ಇದ್ದಂಗೆ ಡಿವಿಡೆಂಡ್ ಆನ್ ಈಕ್ವಿಟಿ ಶೇರ್ಸ್ ಆಗಿರ್ಬೋದು ಅಥವಾ ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು. ಈ ಈಕ್ವಿಟಿ ಶೇರ್ಸ್ ಇಂದ ಆಗಲಿ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಇಂದ ಆಗಲಿ ಡಿವಿಡೆಂಡ್ ಬರ್ತಾ ಇದೆ ಅಂತಂದ್ರೆ ಅದು ಮತ್ತೆ ನಿಮ್ಗೆ ಫ್ಲಾಶ್ ಆಯ್ತು. ಅದು ಇಂಟರಿಮ್ ಡಿವಿಡೆಂಡ್ ಆಗಿರ್ಬೋದು ಅಥವಾ ಫೈನಲ್ ಡಿವಿಡೆಂಡ್ ಆಗಿರ್ಬೋದು ಅಥವಾ ಪ್ರಪೋಸ್ಡ್ ಡಿವಿಡೆಂಡ್ ಆದ್ರೂ ಆಗಿರ್ಬೋದು. ಇಷ್ಟು ಕೂಡ ನೀವೇನ್ ಮಾಡ್ಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡ್ಬೇಕಾಗಿರುತ್ತೆ. ಏನೋ ಇದು ಡಿ. ಹಾಗಾದ್ರೆ ಒಂದು ಡಿ ಏನೋ ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್, ಎರಡನೇ ಡಿ ಏನೋ ಡಿವಿಡೆಂಡ್ಸ್, ಸಾರಿ ಡೆಫರ್ಡ್ ಟ್ಯಾಕ್ಸ್, ಮೂರನೇ ಡಿ ಏನೋ ಡಿವಿಡೆಂಡ್ಸ್. ಇಟ್ ಮೇ ಬಿ ಐದರ್ ಪ್ರಪೋಸ್ಡ್ ಡಿವಿಡೆಂಡ್ ಆರ್ ಫೈನಲ್ ಡಿವಿಡೆಂಡ್ ಆರ್ ಡಿವಿಡೆಂಡ್ ಪೇಯ್ಡ್. ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಓಹೋ, PRIDE, 3 ಪಿಗಳು, ಒಂದು ಆರ್, ಒಂದು ಐ, 3 ಡಿ. ಅಂದ್ರೆ ಟೋಟಲಿ 9 ಐಟಮ್ನ ಕಲ್ತ್ಕೊಂಡ್ಬಿಟ್ರಿ. ಸಾರಿ 8 ಐಟಮ್ನ ಕಲ್ತ್ಕೊಂಡ್ಬಿಟ್ರಿ. ಇನ್ನು ಉಳಿದಿರೋದಿನ್ನೆಷ್ಟು, 2 ಇ. 2 ಈಗ ಹೋಗಕ್ ಮುಂಚೆ ಮತ್ತೆ ಇನ್ನೊಂದ್ಸಲಿ ಟ್ರೈ ಮಾಡೋಣ. ಪಿ, 3 ಪಿ, 1 ಪಿ ಪ್ರಾವಿಷನ್. ನೀವೇ ಮನ್ಸಲ್ಲಿ ಹೇಳ್ಕೊಳಕ್ ಪ್ರಯತ್ನ ಪಡಿ. 1 ಪಿ ಸ್ವಲ್ಪ ಗ್ಯಾಪ್ ಕೊಡ್ತೀನಿ ನಾನು ನಿಮ್ಗೆ, ನೀವು ಹೇಳ್ಕೊಳಕ್ ಪ್ರಯತ್ನ ಪಡಕ್ ಟೈಮ್ ಕೊಡ್ತಾ ಇದ್ದೀನಿ. ಮೊದಲನೇ ಪಿ ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಎರಡನೇ ಪಿ ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿ ಕಂಪನಿ. ಮೂರನೇ ಪಿ ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ ಆರ್ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್. ಒಂದು IT paid or payable, provision for IT, advance IT or interest on IT, surcharge and cess, HEC. ಆರನೇದು 3 ಡಿಗಳು ಹೇಳಬೇಕೀಗ. 3 ಡಿಗಳು, ಒಂದು ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್, 2 ಡೆಫರ್ಡ್ ಟ್ಯಾಕ್ಸ್, ಮೂರನೇದು ಡಿವಿಡೆಂಡ್. ಇಟ್ ಮೇ ಬಿ ಐದರ್ ಫೈನಲ್ ಡಿವಿಡೆಂಡ್, ಇಂಟರಿಮ್ ಡಿವಿಡೆಂಡ್, ಪ್ರಪೋಸ್ಡ್ ಡಿವಿಡೆಂಡ್. ಇಟ್ ಮೇ ಬಿ ಡಿವಿಡೆಂಡ್ ಪೇಯ್ಡ್ ಆನ್ ಈಕ್ವಿಟಿ ಶೇರ್ಸ್ ಆರ್ ಆನ್ ಪ್ರಿಫರೆನ್ಸ್ ಶೇರ್ಸ್. 3 ಡಿಗಳಾಯ್ತು. ಹಾಗಾದ್ರೆ PRIDE ಫಾರ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್. ನಾನು ಇಂಟ್ರೊಡಕ್ಷನ್ ಕೊಡುವಾಗೆ ಹೇಳ್ಬಿಟ್ಟೆ, ನಾನು ಇದೇ ವಿಚಾರವಾಗಿ ನಾನು ಮಾತಾಡ್ಕೊಂಡೆ ಮುಂದಕ್ಕೆ ಹೋದೆ. ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್, ಯಾವುದೇ ರೀತಿಯಾದಂತಹ ಎಕ್ಸೆಂಪ್ಟೆಡ್ ಇನ್ಕಮ್ ಕ್ರೆಡಿಟ್ ಸೈಡ್ ನಲ್ಲಿ ಕೊಟ್ಟಿದ್ರೆ, ಡಿಯರ್ ಸ್ಟೂಡೆಂಟ್ಸ್, ನಾನು ಕ್ರೆಡಿಟ್ ಸೈಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ. ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಕ್ರೆಡಿಟ್ ಸೈಡ್ ಅಲ್ಲಿ ಕೊಟ್ಟಿದ್ರೆ ಯಾವ ಸೆಕ್ಷನ್, ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್, ಸಾರಿ ಅಂಡರ್ ಸೆಕ್ಷನ್ 10, ಸೆಕ್ಷನ್ 11, ಸೆಕ್ಷನ್ 12, ಎಕ್ಸೆಪ್ಟ್ 1038. ಸೆಕ್ಷನ್ 10 ಹಾಕೊಳ್ಳಿ, ಸೆಕ್ಷನ್ 11 ಹಾಕೊಳ್ಳಿ, ಸೆಕ್ಷನ್ 12 ಹಾಕೊಳ್ಳಿ. ಯಾವುದೇ ರೀತಿಯಾದಂತಹ, ನಾನು ಮಾತಾಡ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ, ಪಿ ಅಂಡ್ ಎಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಸೆಕ್ಷನ್ 10, 11, 12 ಏನಾದ್ರು ಇತ್ತು ಅಂದ್ರೆ ಇದು ಎಕ್ಸೆಂಪ್ಟೆಡ್ ಇನ್ಕಮ್ಸ್. 11 and 12, ಸೆಕ್ಷನ್ 11 ಅಂಡ್ ಸೆಕ್ಷನ್ 12 ಬರೋದು
ಚಾರಿಟಬಲ್ ಇನ್ಸ್ಟಿಟ್ಯೂಷನ್, ಚಾರಿಟಬಲ್ ಟ್ರಸ್ಟ್, ಅದರಿಂದ ಏನಾದರೂ ಇನ್ಕಮ್ಸ್ ಬಂದಿದ್ರೆ ಎಕ್ಸಮ್ಟೆಡ್ ಆಗಿರುತ್ತೆ. ಇದನ್ನೇನ್ ಮಾಡಿ ನೀವು ಲೆಸ್ ಮಾಡಿ ಅಂಡರ್ ಸೆಕ್ಷನ್ 10, 11 and 12. ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್, ಸೆಕ್ಷನ್ 10 ಸಬ್ಸೆಕ್ಷನ್ 1 ಅಗ್ರಿಕಲ್ಚರ್ ಇನ್ಕಮ್ ಲೆಸ್ ಮಾಡಿ, ಸೆಕ್ಷನ್ 10 ಸಬ್ಸೆಕ್ಷನ್ 34 ಲೆಸ್ ಮಾಡಿ. ಆದರೆ ಸೆಕ್ಷನ್ 10 ಡಬಲ್ ಎ ಇದು ಅಲ್ಲ, ಅಂಡರ್ ಸೆಕ್ಷನ್ 10 ಅಲ್ಲ. ಜ್ಞಾಪಕ ಇಟ್ಕೊಳ್ಳಿ, ನಾನು ಹೇಳ್ತಿರೋದು ಯಾವುದು, ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಏನಾದ್ರು ಇದ್ರೆ ಈ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ನ ಲೆಸ್ ಮಾಡಿ, ಈ ಇನ್ಕಮ್ ನ ಪಡೆಯಕ್ಕೋಸ್ಕರ ಎಕ್ಸ್ಪೆನ್ಸಸ್ ಏನಾದ್ರು ಡೆಬಿಟ್ ಸೈಡ್ ಅಲ್ಲಿ ಕೊಟ್ಟಿದ್ರೆ ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್, ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 10, ಅಂಡರ್ ಸೆಕ್ಷನ್ 11, ಅಂಡರ್ ಸೆಕ್ಷನ್ 12 ಎಕ್ಸೆಪ್ಟ್ ಸೆಕ್ಷನ್ 1038. ಇದು ಆಲ್ರೆಡಿ ನಿಮಗೆ ಕ್ಯಾಪಿಟಲ್ ಗೇನ್ಸ್ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೀನಿ. ಸೆಕ್ಷನ್ 10 ಸಬ್ಸೆಕ್ಷನ್ 38 ಏನು ಅಂತ. ಓಕೆ, ಹಾಗಾದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂಡ್ 10, 11 and 12 ಏನಾದ್ರು ಕೊಟ್ಟಿದ್ರೆ ಲೆಸ್ ಮಾಡಿ. ಅದೇ ಎಕ್ಸ್ಪೆನ್ಸಸ್ ಆನ್ ಇನ್ಕಮ್ಸ್ ಏನಾದ್ರು ಕೊಟ್ಟಿದ್ರೆ ಸೆಕ್ಷನ್ 10, 11, 12 ನ ಏನ್ ಕೊಟ್ಟಿದ್ರೆ ಇನ್ಕಮ್ಸ್ ಮೇಲೆ ಎಕ್ಸ್ಪೆನ್ಸಸ್ ಏನಾದ್ರು ಖರ್ಚು ಮಾಡಿದ್ರೆ ಅದು ನೀವೇನ್ ಮಾಡಬೇಕು, ಆಡ್ ಬ್ಯಾಕ್ ಮಾಡಬೇಕು. ಇದು ಇಲ್ಲ ಅಂದ್ಮೇಲೆ ಇದು ಇರೋದಿಲ್ಲ. ಇದು ಲೆಸ್ ಮಾಡಬೇಕು ಅಂದ್ರೆ ಇದ್ರ ಮೇಲೆ ಆಗಿರೋ ಎಕ್ಸ್ಪೆನ್ಸ್ ಏನ್ ಮಾಡ್ಬೇಕಾಗುತ್ತೆ, ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್, ಹಾಗಾದ್ರೆ 3 P ಆಯ್ತು, 1 R ಆಯ್ತು, 1 I ಆಯ್ತು, 5 ಆಗೋಯ್ತು. 3 D ಆಯ್ತು. ಡಿ ಯಾವುದು, ಡಿಪ್ರಿಸಿಯೇಷನ್ ಆಸ್ ಪರ್ P&L ಅಕೌಂಟ್, ಡೆಫರ್ ಟ್ಯಾಕ್ಸ್. 3ನೇ ಡಿ dividends, proposed dividends, either it may be annual or final or interim dividend, which is paid on equity shares or preference shares. ಹಾಗಾದ್ರೆ ಈ 2 ಇದೆ. ಒಂದು ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಸೆಕ್ಷನ್ 10, 11 and 12 ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 38. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಶೇರ್ ಆಫ್ ಇನ್ಕಮ್ ಆಫ್ AOP or BOI. Dear students, okay students, share of income from AOP or BOI. ಒಂದು ಕಂಪನಿ ಆಗಿದ್ದು ಆ ಕಂಪನಿ ಏನಾಗಿರುತ್ತೆ, AOP or BOI ನಲ್ಲಿ ಒಬ್ಬ ಮೆಂಬರ್ ಆಗಿದ್ರೆ, AOP or BOI ನಲ್ಲಿ ಒಬ್ಬ ಮೆಂಬರ್ ಆಗಿದ್ರೆ, ಆ ಮೆಂಬರ್ ಆಗಿದ್ದು ಇಲ್ಲಿ ಬಂದಿರುವಂತಹ ಇನ್ಕಮ್ ನಿಂದ AOP BOI ನಿಂದ ಶೇರ್ ಆಫ್ ಇನ್ಕಮ್ ಏನಾದ್ರು ಕಂಪನಿಗೆ ಏನಾದ್ರು ಬಂದಿದ್ರೆ which is exempted under section 86. ಆಲ್ರೆಡಿ ಇಲ್ಲಿ ಪೇಮೆಂಟ್ ಮಾಡಿಬಿಟ್ಟಿರ್ತಾರೆ, ಮತ್ತೆ ಇದ್ರ ಮೇಲೆ ಟ್ಯಾಕ್ಸ್ ಹಾಕುವಂತ ಅಗತ್ಯ ಇರೋದಿಲ್ಲ. ನಾನು ಹೇಳಿದ್ದು ಕ್ಲಿಯರ್ ಆಯ್ತು ಅನ್ಸುತ್ತೆ. ಒಂದು ಕಂಪನಿ ಏನಾದರೂ AOP BOI ನಲ್ಲಿ ಮೆಂಬರ್ ಆಗಿದ್ದು, ಆ ಮೆಂಬರ್ ಆಗಿರೋದ್ರಿಂದ ಬಂದಿರುವಂತ ಶೇರ್ ಆಫ್ ಇನ್ಕಮ್ ಏನಾಗಿರುತ್ತೆ, which is exempted under section 86, which is exempted under section 86. 86 ಪ್ರಕಾರವಾಗಿ ಎಕ್ಸೆಂಪ್ಟೆಡ್ ಆಗಿತ್ತು ಅಂದ್ರೆ ಅದನ್ನ ನಾವೇನ್ ಮಾಡ್ಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ಈ ಶೇರ್ ಆಫ್ ಇನ್ಕಮ್ ನ ಪಡ್ಕೊಳ್ಳೋಕ್ಕೋಸ್ಕರ ಏನಾದ್ರು ಖರ್ಚು ಏನಾದ್ರು ಮಾಡಿದ್ರೆ, ಎಕ್ಸ್ಪೆನ್ಸಸ್ ಏನಾದ್ರು ಮಾಡಿದ್ರೆ, ಸೆಕ್ಷನ್ 86 ಇಂದ ಎಕ್ಸೆಂಪ್ಟ್ ಆಗುವಂತ ಇನ್ಕಮ್ ಮೇಲೆ ಏನಾದ್ರು ಎಕ್ಸ್ಪೆನ್ಸಸ್ ಏನಾದ್ರು ಮಾಡಿದ್ರೆ ಅದನ್ನ ನಾವೇನ್ ಮಾಡ್ಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ.
ಹಾಗಾದ್ರೆ 10ನೇ ಎಕ್ಸ್ಪೆನ್ಸಸ್ ಏನು ಅಂತಂದ್ರೆ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಶೇರ್ ಆಫ್ ಇನ್ಕಮ್ ಆಫ್ EOPR BOI ಸೆಕ್ಷನ್ 86. Expenses related to share of income of AOPR BOI section 86. ಡಿಯರ್ ಸ್ಟೂಡೆಂಟ್ಸ್, ಇಷ್ಟೇನೆ. ಈ 10 ಐಟಮ್ ಬಂದ್ರೆ ಆಡ್ ಮಾಡಿ. ಈ 10 ಐಟಮ್ ಅಲ್ಲಿ ಯಾವ್ದು ಬರ್ಲಿಲ್ಲ ಅಂತಂದ್ರೆ ಆಡ್ ಮಾಡುವಂತ ಅಗತ್ಯ ಇಲ್ಲ. P&L ಅಕೌಂಟ್ ಡೆಬಿಟ್ ಸೈಡ್ ನೋಡ್ಕೊಂಡು ಹೋಗಿ ಈ 10 ಐಟಮ್ ನ ಯಾವ್ದಾದ್ರು ಐಟಮ್ ಇದ್ರೆ ಆಡ್ ಮಾಡಿ, ಇಲ್ಲ ಆಡ್ ಮಾಡಕ್ ಹೋಗ್ಬೇಡಿ. ಅಷ್ಟೇ, ವೆರಿ ಸಿಂಪಲ್. ಇದ್ರೆ ಆಡ್ ಮಾಡಿ, ಇಲ್ಲ ಅಂದ್ರೆ ಆಡ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಅತಿ ಬುದ್ಧಿವಂತಿಕೆ ಮಾತ್ರ ಉಪಯೋಗಿಸಕ್ ಹೋಗ್ಬೇಡಿ. ಈ ಐಟಮ್ ಇದೆಯಾ, ಸರ್ ಹೇಳಿದಾರ ಲಿಸ್ಟ್ ಅಲ್ಲಿ ಈ ಐಟಮ್ ಇದೆಯಾ, ಇದ್ರೆ ಆಡ್ ಮಾಡಿ, ಇಲ್ದಿದ್ರೆ ಆಡ್ ಮಾಡಕ್ ಹೋಗ್ಬೇಡಿ, ಟಚ್ ಮಾಡಬೇಡಿ. ಹಾಗಾದ್ರೆ ಪ್ರೈಡ್ ನಲ್ಲಿ PRID ಪ್ರೈಡ್ ನಲ್ಲಿ 3 ಪಿಗಳು. ಮೊದಲನೇ ಪಿ ಪ್ರಾವಿಷನ್ ಆಫ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಎರಡನೇ ಪಿ ಪ್ರಾವಿಷನ್ ಫಾರ್ ಸಬ್ಸಿಡಿಯರಿ ಕಂಪನಿ ಲಾಸಸ್. ಮೂರನೇ ಪಿ ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. 3 ಪಿ. 1 ಆರ್ ಟ್ರಾನ್ಸ್ಫರ್ ಟು ರಿಸರ್ವ್. 1 ಐ ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಪೆನಾಲ್ಟಿ ಬರಲ್ಲ. ಗಿಫ್ಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಯಾವುದು ಬರೋದಿಲ್ಲ, ಆಡ್ ಬ್ಯಾಕ್ ಮಾಡಬಾರ್ದು. ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್, ಸರ್ಚಾರ್ಜ್, ಹೆಲ್ತ್ ಸೆಸ್, ಇವನ್ನ ನೀವೇನ್ ಮಾಡ್ಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬೇಕು. ಇದ್ರ ಜೊತೆಗೆ ಇನ್ನ ಒಂದೆರಡು ಹೇಳಿದ್ದೆ ನಾನು, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್. ನೀವೇನ್ ಮಾಡ್ಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಅದನ್ನೇ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್, DDT ಮತ್ತು CDT. ಐ ಆಯ್ತು, PRID 3D ಡಿಪ್ರಿಸಿಯೇಷನ್ ಆಸ್ ಪರ್ P&L ಅಕೌಂಟ್ ಇನ್ಕ್ಲೂಡಿಂಗ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್. ಎರಡನೇ ಡಿ ಡೆಫರ್ ಟ್ಯಾಕ್ಸ್. ಮೂರನೇ ಡಿ. ಥರ್ಡ್ ಡಿ ಬಂದು ಡಿವಿಡೆಂಡ್. ಐದರ್ ಇಟ್ ಮೇ ಬಿ ಪ್ರಪೋಸ್ಡ್ ಡಿವಿಡೆಂಡ್ ಆರ್ ಆನ್ಯುವಲ್ ಡಿವಿಡೆಂಡ್ ಆರ್ ಫೈನಲ್ ಡಿವಿಡೆಂಡ್ ಆರ್ ಇಂಟರಿಮ್ ಡಿವಿಡೆಂಡ್. 3 ಡಿ ಆಯಿತು. 2 ಇ ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ ಅಂಡರ್ ಸೆಕ್ಷನ್ 10, 11 and 12 ಎಕ್ಸೆಪ್ಟ್ 1038. ಎರಡನೇ ಇ ಅಂದ್ರೆ ಲಾಸ್ಟ್ನೇ ಇ ಎಕ್ಸ್ಪೆನ್ಸಸ್ ಆನ್ ಶೇರ್ ಆಫ್ ಇನ್ಕಮ್ ಫ್ರಮ್ EOPR BOI ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 86. ಇಷ್ಟೇ ಸ್ಟೂಡೆಂಟ್. ಈ 10 ಐಟಮ್ ಇದ್ರೆ ಆಡ್ ಮಾಡಿ, ಇಲ್ಲದಿದ್ರೆ ಆಡ್ ಮಾಡಕ್ ಹೋಗ್ಬೇಡಿ. ಎಸ್ ಸ್ಟೂಡೆಂಟ್ಸ್, PRID ಪ್ರೈಡ್ ಅಡಿಷನ್ಸ್ಗೆ ನೋಡಿದ್ವಿ. ಈಗ ನಾವು ನೋಡಬೇಕಾಗಿರೋದು ಮೈನಸ್ ಯಾವ್ಯಾವ್ದನ್ನು ಮಾಡಬೇಕು. 9 ಐಟಮ್ನ ಆಡ್ 10 ಐಟಮ್ನ ಆಡ್ ಮಾಡಿದ್ವಿ, 9 ಐಟಮ್ನ ಲೆಸ್ ಮಾಡಬೇಕು. ಯಾವುದು? BRIDE ಬ್ರೈಡ್. ಯಾವ ಐಟಮ್? BRID. ಆಮೇಲೆ PRIDE ಮಾಡಿದ್ವಿ. ಈಗ ಇವಾಗ BRIDE ಅಂದ್ರೆ ಇವಾಗ ಏನ್ ಮಾಡಬೇಕು? ಬಿ ಅನ್ನೋದು 1 ಐಟಮ್, ಆರ್ ಅನ್ನೋದು 2 ಐಟಮ್ ಇರುತ್ತೆ, ಐ ಅನ್ನೋದು 3 ಐಟಮ್ ಇರುತ್ತೆ, ಡಿ ಅನ್ನೋದು 2 ಐಟಮ್, ಇ ಅನ್ನೋದು 1 ಐಟಮ್. ಏನಿಲ್ಲ ಸ್ಟೂಡೆಂಟ್ಸ್, 1 2 3 1 2 3 ಹಿಂಗೋದ್ರು 1 2 3 ಆಗಬೇಕು, ಹೀಗೋದ್ರು 1 2 3 ಆಗಬೇಕು. ಹಾಗಾದ್ರೆ ಬಿ ಅನ್ನೋದು 1 ಐಟಮ್ ಇರುತ್ತೆ, ಆರ್ ಅನ್ನೋದು 2 ಐಟಮ್ ಇರುತ್ತೆ, ಐ ಅನ್ನೋದು 3 ಐಟಮ್ ಇರುತ್ತೆ, ಡಿ ಅನ್ನೋದು 2 ಐಟಮ್, ಇ ಅನ್ನೋದು 1 ಐಟಮ್. BRIDE ಬ್ರೈಡ್. BRIDE ಬ್ರೈಡ್ 1 2 3 2 1. ಅರ್ಥ ಆಗಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್. ಇದೇ ಶಾರ್ಟ್ ಕಟ್. ಬಿ ಅಂದ್ರೆ ಫಸ್ಟ್ ಒನ್ ಬ್ರಾಟ್ ಫಾರ್ವರ್ಡ್,
ಬಿ ಅಂದ್ರೆ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್. ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ನೀವು ತಲೆಗಿಟ್ಕೊಬೇಕಾಗಿರೋದು ಆಸ್ ಪರ್ ಬುಕ್ಸ್, ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್, brought forward business loss as per books or unabsorbed depreciation as per books, whichever is lower. ಅದನ್ನಿಲ್ಲಿ ಡಿಡಕ್ಟ್ ಮಾಡಬೇಕು. ಹಾಗಾದ್ರೆ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ IT ಆಕ್ಟ್ ಕೊಟ್ಟಿದ್ರೆ ಅದನ್ನ ನೀವಿಲ್ಲಿ ಕನ್ಸಿಡರ್ ಮಾಡಬಾರ್ದು. ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ IT ಆಕ್ಟ್ ಕೊಟ್ಟಿದ್ರೆ ಅದನ್ನು ಇಲ್ಲಿ ಕನ್ಸಿಡರ್ ಮಾಡಬಾರ್ದು. ಯಾವುದನ್ನು ಮಾತ್ರ ನೀವು ಮಾಡಬೇಕಾಗಿರೋದು ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂಡ್ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ವಿಚ್ ಎವರ್ ಈಸ್ ಲೋಯರ್. ಉದಾಹರಣೆಗೆ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ 10 ಲಕ್ಷ ಇದೆ ಅನ್ಕೊಳ್ಳಿ. ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ 8 ಲಕ್ಷ ಇದೆ. ಇವೆರಡರಲ್ಲಿ ಯಾವುದು ಲೋಯರ್ ಇದೆ? 8 ಲಕ್ಷ. ಹಾಗಾದ್ರೆ 8 ಲಕ್ಷನೇ ಲೆಸ್ ಮಾಡಿ. ಅದೇ ರೀತಿಯಲ್ಲಿ ಉದಾಹರಣೆಗೆ ಇದು 20 ಲಕ್ಷ ಇದೆ, ಇದು 22 ಲಕ್ಷ ಇದೆ. ಇವೆರಡರಲ್ಲಿ ಯಾವುದು ಕಡಿಮೆ ಇದೆ? 20 ಲಕ್ಷ. ಆ 20 ಲಕ್ಷ ಅನ್ನೋದನ್ನೇ ಇಲ್ಲಿ ನೀವು ಲೆಸ್ ಮಾಡಬೇಕು. ಸರ್ ಅಕಸ್ಮಾತ್ ಹೆಂಗಿದ್ರೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ 10 ಲಕ್ಷ, ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ನಿಲ್ ಅಂತ ಇದೆ ಸರ್. ಇವೆರಡರಲ್ಲಿ ಯಾವುದು ಕಡಿಮೆ ಇದೆ? ನಿಮಗೆ ಗೊತ್ತಿದೆ, ನೀವೇ ಹೇಳ್ತೀರಾ. ಇವೆರಡರಲ್ಲಿ ಯಾವುದು ಕಡಿಮೆ ಇದೆ? ನಿಲ್ ಅನ್ನೋದೇ ಕಡಿಮೆ ಇದೆ. ಹಾಗಾದ್ರೆ ನಿಲ್ ಅನ್ನೋದನ್ನೇ ಇಲ್ಲಿ ನೀವು ಕಳಿಬೇಕಾಗಿರುತ್ತೆ. ಸರ್ ಅಕಸ್ಮಾತ್ ಹಿಂಗಿದ್ರೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ನಿಲ್ಲಿದೆ, ಇದು 8 ಲಕ್ಷ ಇದೆ ಸರ್. ಇವೆರಡರಲ್ಲಿ ಯಾವುದು ಕಡಿಮೆ ಇದೆ? ನಿಲ್ ಅನ್ನೋದೇ ಕಡಿಮೆ ಇರೋದು. ಹಾಗಾದ್ರೆ ನೀವು ಲೆಸ್ ಮಾಡಬೇಕಾಗಿರೋದೆ ನಿಲ್. ಅರ್ಥ ಆಯ್ತು ಅನ್ಕೊಂಡೆ ಸ್ಟೂಡೆಂಟ್ಸ್? ಹಾಗಾದ್ರೆ BRIDE ಬ್ರೈಡ್ ನಲ್ಲಿ ಮೊದಲನೇದು ನಿಮ್ಗೆ ಗೊತ್ತಾಗುತ್ತೆ. ಮೊದಲನೇ ಬಿ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆರ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ವಿಚ್ ಎವರ್ ಈಸ್ ಲೋಯರ್. ಯಾವ್ದು ಕಡಿಮೆ ಇದೆಯೋ ಅದು. ಅಕಸ್ಮಾತ್ ನಿಲ್ಲಿದ್ರೆ ನಿಲ್ ಈಸ್ ಡಿಡಕ್ಟೆಡ್, ದಟ್ಸ್ ಇಟ್. ಪ್ರಾಬ್ಲಮ್ ನಲ್ಲಿ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ 10 ಲಕ್ಷ, ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ IT ಆಕ್ಟ್ 20 ಲಕ್ಷ ಕೊಟ್ಟಿದ್ದಾನೆ ಅಂದ್ರೆ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಕೊಟ್ಟಿದ್ದಾನ? ಕೊಟ್ಟಿಲ್ಲ ಅಂದ್ರೆ ನಿಲ್ ಅಂತ ಹಾಕೊಳ್ಳಿ. 10 ಲಕ್ಷ ಅಥವಾ ನಿಲ್ ವಿಚ್ ಎವರ್ ಈಸ್ ಲೋಯರ್ ಅಂದ್ರೆ ಏನಾಗಿರುತ್ತೆ? ನಿಲ್ ಅನ್ನೋದೇ ಆಗಿರುತ್ತೆ. ಸೊ BRIDE ಬ್ರೈಡ್ ನಲ್ಲಿ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆರ್ unabsorbed depreciation as per books of accounts, whichever is lower. First one. Second one, reserves. Second one, reserves. ಹಾಗಾದ್ರೆ BRIDE ನಲ್ಲಿ 1 B 2 R 1 2 3 2 1 ಅಂತ ಹೇಳಿರೋದು 2 ರಿಸರ್ವ್ಸ್ ಇರುತ್ತೆ. ಒಂದು ರಿಸರ್ವ್ ಏನು ಅಂದ್ರೆ amount withdrawn from revaluation reserve or depreciation made on revaluation of asset during the year, whichever is lower. ಅದನ್ನ ನಾವು ಇವೆರಡರಲ್ಲಿ ಯಾವ್ದು ಅಮೌಂಟ್ ಇದೆಯೋ ಅದು. ಇದನ್ನ ಈಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಪ್ರಾಬ್ಲಮ್ ಬಂದಾಗ ಇದನ್ನ ಕ್ಲಾರಿಟಿ ಕೊಟ್ಟು, ಐ ಥಿಂಕ್ 3rd ಪ್ರಾಬ್ಲಮ್ ಅನ್ಸುತ್ತೆ, 3ನೇ ಪ್ರಾಬ್ಲಮ್ ಅಲ್ಲಿ ಈ ಸ್ಪೆಸಿಫಿಕ್ ಅಡ್ಜಸ್ಟ್ಮೆಂಟ್ನೇ ತಗೊಂಡು ಕ್ಲಾರಿಟಿಯಾಗಿ ಹೇಳ್ತೀನಿ. ಆದರೆ ನೀವಿವಾಗ ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ
BRIDE ಬ್ರೈಡ್ನಲ್ಲಿ ಒಂದನೇ ರಿಸರ್ವ್ ಬಂದು ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಷನ್ ರಿಸರ್ವ್ ಆರ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಷನ್ ಆಫ್ ಅಸೆಟ್ ವಿಚ್ ಎವರ್ ಈಸ್ ಲೋಯರ್. ರಿಪೀಟ್ ಮಾಡ್ತೀನಿ, ಅಮೌಂಟ್ ವಿತ್ಡ್ರಾನ್ ಫ್ರಮ್ ದ ರಿವ್ಯಾಲ್ಯೂಷನ್ ರಿಸರ್ವ್ ಆರ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಷನ್ ಆಫ್ ಅಸೆಟ್ ವಿಚ್ ಎವರ್ ಈಸ್ ಲೋಯರ್. ನೆಕ್ಸ್ಟ್, ಒಂದು ಬಿ ಆಯಿತು, ಒಂದು ಆರ್ ಆಯಿತು, ಇನ್ನೊಂದು ಆರ್ ಏನು ಅಂದರೆ ರಿಸರ್ವ್ಸ್. ಏನು ರಿಸರ್ವ್ ಇದು? ವಿತ್ಡ್ರಾನ್ ಫ್ರಮ್ ಎನಿ ರಿಸರ್ವ್ ಅದರ್ ದ್ಯಾನ್ ರಿವ್ಯಾಲ್ಯೂಷನ್ ರಿಸರ್ವ್. ಅದರ್ ದ್ಯಾನ್ ರಿವ್ಯಾಲ್ಯೂಷನ್. ಏಕೆ ಅದರ್ ದ್ಯಾನ್ ರಿವ್ಯಾಲ್ಯೂಷನ್ ರಿಸರ್ವ್ ಏನಕ್ಕೆ ಹೇಳ್ತಾನೆ ಅಂದರೆ ಆ ರಿವ್ಯಾಲ್ಯೂಷನ್ ರಿಸರ್ವ್ ಇಲ್ಲಿ ಕನ್ಸಿಡರ್ ಮಾಡ್ತೀವಿ, ಅದಕ್ಕೋಸ್ಕರ ರಿವ್ಯಾಲ್ಯೂಷನ್ ರಿಸರ್ವ್ನ ಬಿಟ್ಟು ಇಲ್ಲಿ ತಗೊಬೇಕಾಗಿರುತ್ತೆ. ಹಾಗಾದರೆ ರಿಸರ್ವ್ಸ್, ಎನಿ ಅಮೌಂಟ್ ಆಫ್ ರಿಸರ್ವ್ ವಿತ್ಡ್ರಾನ್ ಫ್ರಮ್ ಎನಿ ರಿಸರ್ವ್. ಅಂದ್ರೆ ಅಮೌಂಟ್ ವಿತ್ಡ್ರಾನ್ ಫ್ರಮ್ ಎನಿ ರಿಸರ್ವ್ ಅಂತಂದ್ರೆ ಈ ರಿಸರ್ವ್ ಕಂಡೀಷನ್ ಇದೆ, ಈ ರಿಸರ್ವ್ ಕ್ರಿಯೇಟೆಡ್, ಈ ರಿಸರ್ವ್ created through profit and loss account. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮುಖಾಂತರವಾಗಿ ಏನಾದರೂ ಈ ರಿಸರ್ವ್ ಕ್ರಿಯೇಟ್ ಆಗಿದ್ದು ಆ ಅಮೌಂಟ್ನ ಮತ್ತೆ ಏನಾದರೂ ವಿತ್ಡ್ರಾ ಮಾಡ್ತಿದ್ರೆ ಅದನ್ನೇನು ಮಾಡಿ, ಲೆಸ್ ಮಾಡಿ. ಆಲ್ರೆಡಿ PRIDE ಪ್ರೈಡ್ನಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ ಅಂತ ಹೇಳಿದ್ದೆ. ಅಮೌಂಟ್ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ ಅಂತ ಹೇಳಿದ್ದೆ. ಆ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿರುವಂಥ ಅಮೌಂಟ್ನ ಈಗೇನಾದರೂ ವಿತ್ಡ್ರಾ ಮಾಡಿದೆ ಪಿ ಅಂಡ್ ಎಲ್ ಅಕೌಂಟ್ ಮುಖಾಂತರ ಕ್ರಿಯೇಟ್ ಆಗಿರುವಂತಹ ಪಿ ಅಂಡ್ ರಿಸರ್ವ್ಸ್ನ ಈಗೇನಾದರೂ ವಿತ್ಡ್ರಾ ಏನಾದ್ರು ಮಾಡ್ತಿದ್ರೆ, ಟ್ರಾನ್ಸ್ಫರ್ ಮಾಡ್ತಿದ್ರೆ ಯಾವ ಸೈಡ್ ಕೊಟ್ಟಿರಬೇಕು? ಕ್ರೆಡಿಟ್ ಸೈಡ್ನಲ್ಲಿ ಕೊಟ್ಟಿರಬೇಕು. ಪಿ ಅಂಡ್ ಎಲ್ ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ವಿತ್ಡ್ರಾನ್ ಫ್ರಮ್ ರಿಸರ್ವ್ಸ್ ಅಂತ ಕೊಟ್ಟಿದ್ರೆ ನೀವೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಏನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಸ್ಟೂಡೆಂಟ್ಸ್, ಲೆಸ್ ಮಾಡಬೇಕಾಗಿರೋದು ಬ್ರೈಡ್, BRIDE ಬ್ರೈಡ್, ಒಂದು ಬಿ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂಡ್ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ವಿಚ್ ಎವರ್ ಇಸ್ ಲೋಯರ್. ಎರಡನೇದು ಒಂದು ಬಿ ಆಯಿತು, ಎರಡು ಆರ್ ಬರುತ್ತೆ. ಒಂದು ಆರ್ ಬಂದು ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಷನ್ ರಿಸರ್ವ್ ಆರ್ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಷನ್ ಆಫ್ ಅಸೆಟ್ ವಿಚ್ ಎವರ್ ಇಸ್ ಲೋಯರ್. ಮೂರನೇ ರಿಸರ್ವ್ ಬಂದು ಅಮೌಂಟ್ ವಿತ್ಡ್ರಾನ್ ಫ್ರಮ್ ಎನಿ ರಿಸರ್ವ್ ವಿಚ್ ಈಸ್ ಕ್ರಿಯೇಟೆಡ್ ಥ್ರೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮುಖಾಂತರ ಏನಾದರೂ ರಿಸರ್ವ್ಸ್ ಏನಾದರೂ ಕ್ರಿಯೇಟ್ ಆಗಿದ್ದು ಇರೋದನ್ನ ಈಗೇನಾದರೂ ವಿತ್ಡ್ರಾ ಮಾಡ್ತಾ ಇದ್ರೆ ಅದು ನೀವೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಎಸ್, ಹಾಗಾದರೆ BRI ಐ ಏನಾಗಿರುತ್ತೆ? ಮೂರು ಥರ ಐ ಆಗಿರುತ್ತೆ. ಆಲ್ರೆಡಿ ನಾನು ಮೂರು ಐ ಆಗಿರುತ್ತೆ. ಒಂದು ಐ ಇನ್ಕಮ್ ಆರ್ ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್. ಸಿಕ್ ಇಂಡಸ್ಟ್ರೀಸ್ ಇಂದ ಏನಾದರೂ ಪ್ರಾಫಿಟ್ ಏನಾದ್ರು ಆಗ್ತಿದ್ರೆ, ರಿಪೀಟ್ ಮಾಡ್ತಿದ್ದೀನಿ ಸ್ಟೂಡೆಂಟ್ಸ್, ಸಿಕ್ ಇಂಡಸ್ಟ್ರೀಸ್ ಇಂದ ಏನಾದ್ರು ಪ್ರಾಫಿಟ್ ಏನಾದ್ರು ಆಗ್ತಿದೆ. ಸಿಕ್ ಇಂಡಸ್ಟ್ರೀಸ್ ಅಂದ್ರೆ ಆಲ್ರೆಡಿ ಲಾಸ್ನಲ್ಲಿ ಇರ್ತಾರೆ, ಈಗೇನೋ ಒಂದು ಸ್ವಲ್ಪ ಚೇತರಿಸ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಏನೋ ಸ್ವಲ್ಪ ಪ್ರಾಫಿಟ್ ಮಾಡ್ಕೊಂಡಿರ್ತಾರೆ. ಅಂಥವ್ರ ಮೇಲೆ ಮತ್ತೆ ಮ್ಯಾಟ್ಗೆ ಹೇಳಿದ್ರ ಅಂದ್ರೆ ಅವ್ರು ಮತ್ತೆ ಕೆಳಕ್ಕೆ ಹೋಗ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಮ್ಯಾಟಿಂದ ಹೊರಗಿಟ್ಟಿದ್ದಾರೆ. ಹಾಗಾದ್ರೆ ಇನ್ಕಮ್ ಫ್ರಮ್ ಪ್ರಾಫಿಟ್, ಇನ್ಕಮ್ ಆರ್ ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್. ಅಲ್ಲೇನ್ ಮಾಡಿದ್ವಿ? ಪ್ರಾವಿಷನ್ ಫಾರ್ ಲಾಸ್ ಫ್ರಮ್ ಸಬ್ಸಿಡಿಯರಿ ಕಂಪನಿ. ಇಲ್ಲೇನ್ ಮಾಡ್ತಾ ಇದ್ದೀವಿ? ಇನ್ಕಮ್ ಆರ್ ಪ್ರಾಫಿಟ್ಸ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್. ಹಾಗಾದ್ರೆ ಫಸ್ಟ್ ಒನ್ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆರ್ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ವಿಚ್ ಎವರ್ ಇಸ್ ಲೆಸ್. ಆರ್ ಎರಡು ಆರ್ ಇದೆ. ಒಂದು ಆರ್ ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಷನ್ ರಿಸರ್ವ್ ಆರ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಷನ್ ಆಫ್ ಅಸೆಟ್ ವಿಚ್ ಎವರ್ ಇಸ್ ಲೋಯರ್. ಎರಡನೇ ಆರ್ ಬಂದು ಅಮೌಂಟ್ ವಿತ್ಡ್ರಾನ್ ಫ್ರಮ್ ಎನಿ ರಿಸರ್ವ್ ವಿಚ್ ಈಸ್ ಕ್ರಿಯೇಟೆಡ್ ಥ್ರೂ ಪಿ ಅಂಡ್ ಎಲ್ ಅಕೌಂಟ್. ಮೂರು ಐ ಬರುತ್ತೆ. ಒಂದು ಐ ಬಂದು ಇನ್ಕಮ್ ಆರ್ ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್.
ಎರಡನೇದು ಬಂದು ಇನ್ಕಮ್ ಫ್ರಮ್ ಟನೇಜ್ ಕಂಪನೀಸ್ ಆರ್ ಶಿಪ್ಪಿಂಗ್ ಕಂಪನೀಸ್. ಟನೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇನಂತ ಇಟ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ, ಶಿಪ್ಪಿಂಗ್ ಕಂಪನೀಸ್. ಇನ್ಕಮ್ ಫ್ರಮ್ ಶಿಪ್ಪಿಂಗ್ ಕಂಪನೀಸ್. ಹಾಗಾದ್ರೆ 2 ಐ 1 ಐ ಪ್ರಾಫಿಟ್ ಆರ್ ಇನ್ಕಮ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್, 2ನೇ ಐ ಇನ್ಕಮ್ ಫ್ರಮ್ ಶಿಪ್ಪಿಂಗ್ ಕಂಪನೀಸ್, 3ನೇ ಐ ಇನ್ಕಮ್ ಫ್ರಮ್ ಶೇರ್ ಆಫ್ AOP or BOI ಸೆಕ್ಷನ್ 86, ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 86. 10ನೇ ಐಟಮ್ ಇದನ್ನ ಎಕ್ಸ್ಪೆನ್ಸಸ್ ಆನ್ ಶೇರ್ ಆಫ್ ಇನ್ಕಮ್ ಫ್ರಮ್ AOP or BOI ಅಂತ ಅಂದ್ಬಿಟ್ಟಿದೆ. 10ನೇ ಐಟಮ್ ಇತ್ತಲ್ವ, ಅದಕ್ಕೆ ಕೋಇನ್ಸೈಡ್ ಆಗಿ ಇನ್ಕಮ್ ಇದ್ರ ಅಂದ್ರೆ ಲೆಸ್ ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೆ, ಇದು ಆಲ್ರೆಡಿ ಬಂದಿದೆ. ಹಾಗಾದ್ರೆ 3 ಐಗಳು, ಒಂದು ಇನ್ಕಮ್ ಆರ್ ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್, 2ನೇದು ಇನ್ಕಮ್ ಫ್ರಮ್ ಶಿಪ್ಪಿಂಗ್ ಕಂಪನಿ, 3ನೇದು ಇನ್ಕಮ್ ಫ್ರಮ್ ಶೇರ್ ಫ್ರಮ್ AOP or BOI. BRI ಐ ಆದ್ಮೇಲೆ ಡಿ ಅಂದ್ರೆ 2 ಐಟಮ್ ಬರುತ್ತೆ. ಒಂದು ಡಿಪ್ರಿಸಿಯೇಷನ್ ಆಸ್ ಪರ್ P&L ಅಕೌಂಟ್ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್. ಅಸೆಟ್ನ ರಿವ್ಯಾಲ್ಯೂಯೇಷನ್ ಮಾಡಿದಕ್ಕೆ ಆ ರಿವ್ಯಾಲ್ಯೂಯೇಷನ್ ಮಾಡಿರೋದ್ರ ಮೇಲೆ ಡಿಪ್ರಿಸಿಯೇಷನ್ ನಲ್ಲಿ ರಿವ್ಯಾಲ್ಯೂಯೇಷನ್ ನಲ್ಲಿ ಆಗಿರೋದನ್ನ ನಾವೇನ್ ಮಾಡ್ಬೇಕಾಗಿರುತ್ತೆ, ಲೆಸ್ ಮಾಡ್ಬೇಕಾಗುತ್ತೆ, ಮಿಕ್ಕಿರೋದು ತಗೊಬೇಕಾಗಿರುತ್ತೆ. ಸರ್ ಗೊತ್ತಾಗ್ಲಿಲ್ಲ ಸರ್. PRIDE ಪ್ರೈಡ್ ನಲ್ಲಿ ಆಡ್ ಮಾಡುವಾಗ ನಾವಲ್ಲಿ ಡಿಪ್ರಿಸಿಯೇಷನ್ ಇನ್ಕ್ಲೂಡಿಂಗ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ನ ತಗೊಂಡಿದ್ವಿ. ನಾವು ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ತಗೊಂಡಿದ್ವಿ. ಇಲ್ಲೇನ್ ಮಾಡಬೇಕು, ಒರಿಜಿನಲ್ ಡಿಪ್ರಿಸಿಯೇಷನ್ ತಗೊಬೇಕು. ನಾವು ಒರಿಜಿನಲ್ ಡಿಪ್ರಿಸಿಯೇಷನ್ ಅಂದ್ರೇನು, ಅಸೆಟ್ ನ ರಿವ್ಯಾಲ್ಯೂ ಮಾಡಿದಕ್ಕೆ ಆಗಿರುವಂತಹ ಡಿಪ್ರಿಸಿಯೇಷನ್ ನಾವು ಡಿಪ್ರಿಸಿಯೇಷನ್ ಅಲ್ಲಿ ಲೆಸ್ ಮಾಡಿ ತಗೊಬೇಕು. ಸರ್ ಒಂದು ಉದಾಹರಣೆ ಕೊಟ್ಟರೆ ನಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಸರ್. ಸೇ ಫಾರ್ ಎಕ್ಸಾಂಪಲ್, ಒಂದು ಅಸೆಟ್ ಇತ್ತು, ಒಂದು ಅಸೆಟ್ ಇತ್ತು 100 lakhs. ಈ 100 lakhsನ ನಾವೇನ್ ಮಾಡಿದ್ವಿ, ರಿವ್ಯಾಲ್ಯೂ ಮಾಡಿದ್ವಿ. ರಿವ್ಯಾಲ್ಯೂ ಮಾಡಿದ್ದು ಎಷ್ಟಕ್ಕೆ ಮಾಡಿದ್ವಿ, 150 lakhs ಮಾಡಿದ್ವಿ. ನಾವು 10% ಡಿಪ್ರಿಸಿಯೇಷನ್, ರೇಟ್ ಆಫ್ ಡಿಪ್ರಿಸಿಯೇಷನ್ ಅಂತ ಅನ್ಕೊಳ್ಳೋಣ. 10% ರೇಟ್ ಆಫ್ ಡಿಪ್ರಿಸಿಯೇಷನ್. ಹಾಗಾದ್ರೆ 10% ರೇಟ್ ಆಫ್ ಡಿಪ್ರಿಸಿಯೇಷನ್ ಮಾಡೋದು ನಾವು ಇದ್ರ ಮೇಲೆ ಅಪ್ಲೈ ಮಾಡಲ್ಲ, ರಿವ್ಯಾಲ್ಯೂಡ್ ಫಿಗರ್ ಮೇಲೆ ಮಾಡ್ತೀವಿ. ಈ ರಿವ್ಯಾಲ್ಯೂಡ್ ಫಿಗರ್ ಮೇಲೆ ನಾವು ಮಾಡಿದಾಗ ನಾವೇನ್ ಮಾಡ್ತೀವಿ, 150 lakhs ಮೇಲೆ 10% ಅಪ್ಲೈ ಮಾಡ್ತೀವಿ. ಅಂದ್ರೆ 15 lakhs ಆಗುತ್ತೆ. ಏನಿದು ಡಿಪ್ರಿಸಿಯೇಷನ್. ಈ ಡಿಪ್ರಿಸಿಯೇಷನ್ ನಲ್ಲಿ 2 ತರ ಡಿಪ್ರಿಸಿಯೇಷನ್ ಇನ್ಕ್ಲೂಡ್ ಆಗಿದೆ. ಒಂದು ಡಿಪ್ರಿಸಿಯೇಷನ್ ಆನ್ ಅಸೆಟ್ ಅನ್ನೋದೊಂದು, ಇನ್ನೊಂದು ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಅನ್ನೋದು ಇನ್ನೊಂದು. ಈ 15 ಲಕ್ಷದಲ್ಲಿ 10 ಲಕ್ಷ ಅನ್ನೋದು ಅಸೆಟ್ ಮೇಲೆ ಡಿಪ್ರಿಸಿಯೇಷನ್. ಇನ್ನ 5 lakh ಅನ್ನೋದು ಯಾವ್ದ್ರ ಮೇಲೆ ಡಿಪ್ರಿಸಿಯೇಷನ್, ರಿವ್ಯಾಲ್ಯೂಯೇಷನ್ ಮಾಡಿರೋದು. ನೋಡ್ರಿ, 100 ಲಕ್ಷದಲ್ಲಿ ಇದು 150 ಲಕ್ಷ ಮಾಡಿದೆ ಅಂದ್ರೆ 50 ಲಕ್ಷ ರಿವ್ಯಾಲ್ಯೂಯೇಷನ್ ಆಗಿದೆ. ಅಂದ್ರೆ 50 ಲಕ್ಷದ ಮೇಲೆ 10% ಅಂದ್ರೆ 5 ಲಕ್ಷ, 100 ಲಕ್ಷದ ಮೇಲೆ 10% ಅಂದ್ರೆ 10 ಲಕ್ಷ. ಹಾಗಾದ್ರೆ ಇವಾಗ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ಅವನೇನ್ ಕೊಟ್ಟಿದ್ದಾನೋ ಅದನ್ನೇನ್ ಮಾಡ್ಬೇಕಾಗಿರುತ್ತೆ, 15 ಲಕ್ಷ ಕೊಟ್ಟಿದ್ದಾನೆ ಇಲ್ಲಿ. ಇದನ್ನೇ ನೀವೇನ್ ಮಾಡ್ಬೇಕಾಗಿರೋದು, PRID ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್. ಜ್ಞಾಪಕ ಇಟ್ಕೊಳ್ಳಿ, ಈ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ತಗೊಬೇಕಾದ್ರೇನೋ, ಕಂಪನೀಸ್ ಆಕ್ಟ್ ಆಫ್ 2013 ನ ಪ್ರಕಾರವಾಗಿ ಶೆಡ್ಯೂಲ್ 3 ತರ ಇರಬೇಕು. ನಲ್ಲಿ ಏನ್ ಮೆನ್ಷನ್ ಆಗಿರುತ್ತೋ ಆ ಪ್ರಾಫಿಟ್ ನ ಇಲ್ಲಿ ನೀವು ತಗೊಂಡಿರ್ಬೇಕು. ಇಲ್ಲಿ ಆಡ್ ಏನ್ ಮಾಡ್ಬೇಕಾಗಿರೋದು, ಡಿಪ್ರಿಸಿಯೇಷನ್ ಆಡ್ ಎಷ್ಟು ಮಾಡ್ತೀರಾ, 15 ಲಕ್ಷ ಫುಲ್ ಆಡ್ ಮಾಡ್ತೀರಾ. ಇವಾಗ ನಾನು ಹೇಳ್ತಾ ಇರೋದು ಇದು ಪ್ರೈಡ್. ಈಗೇನ್ ಮಾಡ್ಬೇಕಾಗಿರೋದು, ಲೆಸ್ ಮಾಡಿ ಡಿಪ್ರಿಸಿಯೇಷನ್ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಅಂತ ಹೇಳ್ತಿದ್ರೆ, ಮೈನಸ್ ಡಿಪ್ರಿಸಿಯೇಷನ್ ಆನ್
ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್. ಹಾಗಾದರೆ 15 ಲಕ್ಷದಲ್ಲಿ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಇರೋದೆಷ್ಟು? 10 ಲಕ್ಷ. ಸಾರಿ, 5 ಲಕ್ಷ. ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಇರೋದು 5 ಲಕ್ಷ. ಅಲ್ಲಿ ಲೆಸ್ ಮಾಡಬೇಕಾಗಿರೋದು 10 ಲಕ್ಷ. ಏನು ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ ಎಲ್ಲ ಕೊಟ್ಟಿದ್ದು ಆ್ಯಡ್ ಬ್ಯಾಕ್ ಮಾಡಿಬಿಡಿ, ಅಂದರೆ ವಜಾ ಮಾಡಿಬಿಡಿ. ಒರಿಜಿನಲ್ ಏನಿದೆಯೋ ಅದನ್ನು ನೀವು ಲೆಸ್ ಮಾಡಿ ಅಂತ ಹೇಳ್ತೀರ. ಕ್ಲಿಯರ್ ಆಯಿತು ಅನ್ಸುತ್ತೆ ಸ್ಟೂಡೆಂಟ್ಸ್? ಗೊತ್ತಾಯ್ತು ಅಂತ ಅಂದ್ಕೊಂಡೆ. ಸೊ ಅದನ್ನೇ ಇಲ್ಲಿ ಮಾಡಬೇಕಾಗಿರೋದು ಪ್ರೈಡ್. PRIDE ಪ್ರೈಡ್, BRIDE ಬ್ರೈಡ್. ನಾವಿವಾಗ ಇದ್ದಿದ್ದು PRIDE ಪ್ರೈಡ್ ಮುಗಿಸಿದೀವಿ. ಇವಾಗಿರೋದು ನಾವು BRIDE ಬ್ರೈಡ್. ಬಿ ಫಾರ್ brought forward business loss as per books of accounts or brought forward unabsorbed depreciation as per books of accounts, whichever is lower. ಎರಡು ರಿಸರ್ವ್ಗಳು ಹೇಳಬೇಕು. ರಿಸರ್ವ್ಸ್ ಒಂದು ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ಆಫ್ ರಿಸರ್ವ್ ಅಂಡ್ ಆರ್ ಡಿಪ್ರಿಸಿಯೇಷನ್ ಮೇಡ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್, ವಿಚ್ ಎವರ್ ಈಸ್ ಲೋಯರ್. ಅದನ್ನು ನೀವಿಲ್ಲಿ ಲೆಸ್ ಮಾಡಬೇಕು. ಎರಡನೇ ರಿಸರ್ವ್ ಏನು? ರಿಸರ್ವ್ withdrawn from any reserve, that reserve must be created through P&L account. Withdrawn from any reserve which is created through P&L account. PR ಆಯಿತು. 3 ಐ ಬರುತ್ತೆ. 1 2 3 3 ಐಗಳು ಬರುತ್ತೆ. ಒಂದು ಐ ಬಂದು ಇನ್ಕಮ್ ಆರ್ ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್. ಎರಡನೇದು ಬಂದು ಇನ್ಕಮ್ ಫ್ರಮ್ ಶಿಪ್ಪಿಂಗ್ ಕಂಪನಿ. ಮೂರನೇ ಇನ್ಕಮ್ ಬಂದು ಶೇರ್ ಆಫ್ ಪ್ರಾಫಿಟ್ ಫ್ರಮ್ AOP or BOI. 3 ಇನ್ಕಮ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್, ಇನ್ಕಮ್ ಫ್ರಮ್ ಶಿಪ್ಪಿಂಗ್ ಕಂಪನಿ, ಇನ್ಕಮ್ ಫ್ರಮ್ ಶೇರ್ ಆಫ್ AOP or BOI. PRID 2 ಡಿಗಳು ಬರುತ್ತೆ. ಒಂದು ಡಿ ಬಂದು ಡಿಪ್ರಿಸಿಯೇಷನ್ ಆಸ್ ಪರ್ P&L ಅಕೌಂಟ್. ಡಿಪ್ರಿಸಿಯೇಷನ್ ಆಸ್ ಪರ್ P&L ಅಕೌಂಟ್ ಎಕ್ಸ್ಕ್ಲೂಡಿಂಗ್ ವಾಟ್? ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್. ಅಥವಾ ನೀವು ಸಿಂಪಲ್ ಆಗಿ ಇದನ್ನ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಅಂದರೆ ಡಿಪ್ರಿಸಿಯೇಷನ್ ಮೈನಸ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಅಂತ ಬೇಕಾದ್ರೂ ನೀವು ಬರೀಬೋದು. ಡಿಪ್ರಿಸಿಯೇಷನ್ ಮೈನಸ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್. ಅಲ್ಲೇನಂತ ಹೇಳಿದ್ರಿ? ಪ್ರೈಡ್ನಲ್ಲಿ ಡಿಪ್ರಿಸಿಯೇಷನ್ ಏನಂತ ಹೇಳಿದ್ರಿ? ಡಿಪ್ರಿಸಿಯೇಷನ್ ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಅಂತ ಹೇಳಿದ್ರಿ. ಅದೇ ರೀತಿ ಇಲ್ಲೇನಂತ ಹೇಳ್ಬೇಕು ನೀವು? ಇಲ್ಲಿ ಡಿಪ್ರಿಸಿಯೇಷನ್ ಮೈನಸ್ ಅಥವಾ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಅಂತ ಹೇಳಬೇಕು. ಅಲ್ಲಿ ಇನ್ಕ್ಲೂಡಿಂಗ್, ಇಲ್ಲಿ ಎಕ್ಸ್ಕ್ಲೂಡಿಂಗ್. ಅಲ್ಲಿ ಸೇರ್ಕೊಂಡಿದ್ರೆ ಹಂಗೆ ತಗೊಳ್ಳಿ, ಇಲ್ಲಿ ಲೆಸ್ ಮಾಡಿ ತಗೊಬೇಕು ನೀವು. ಓಕೆ. PRID ಒಂದು ಡಿ ಆಯಿತು. ಇನ್ನೊಂದು ಡಿ ಡೆಫರ್ಡ್ ಟ್ಯಾಕ್ಸ್. ಆಲ್ರೆಡಿ ಡೆಬಿಟ್ ಸೈಡಲ್ಲಿ ಡೆಫರ್ಡ್ ಟ್ಯಾಕ್ಸ್ ಕೊಟ್ಟಿದ್ರೆ ಆ್ಯಡ್ ಮಾಡಿ ಅಂತ ಹೇಳಿದರೆ, ಕ್ರೆಡಿಟ್ ಸೈಡಲ್ಲಿ ಡೆಫರ್ಡ್ ಟ್ಯಾಕ್ಸ್ ಕೊಟ್ಟಿದ್ರೆ ಲೆಸ್ ಮಾಡಿ. PRIDE ಪ್ರೈಡ್ನಲ್ಲಿ 9ನೇ ಐಟಮ್ ಹೇಳಿದ್ದೆ. ಏನಂತ? ಎಕ್ಸ್ಪೆನ್ಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂತ ಹೇಳಿದ್ದೆ. ಅಂಡರ್ ಸೆಕ್ಷನ್ 10, 11, 12 ಎಕ್ಸೆಪ್ಟ್ 1038 ಅಂತ ಹೇಳಿದ್ದೆ. ಅದೇ ರೀತಿ ಇಲ್ಲಿ BRIDE ಬ್ರೈಡ್ನಲ್ಲಿ 2ನೇ ಲಾಸ್ಟ್ ಇ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 10, 11 and 12 ಎಕ್ಸೆಪ್ಟ್ 1038. ಏನು ಮಾಡಿ? ಲೆಸ್ ಮಾಡಿ. ಹಾಗಾದ್ರೆ ಸ್ಟೂಡೆಂಟ್ಸ್, ಒಂದ್ಸಲಿ ಏನೇನು ಹೇಳಿದೆ ಅಂತ ಅಂದ್ಬಿಟ್ಟು ಇವತ್ತಿನ ಕ್ಲಾಸಾಗ ಏನೇನು ಹೇಳಿದೆ ಅಂತ ರಿಕಾಲ್ ಮಾಡ್ಕೊಂಬೋಣ. ಫಸ್ಟ್ ನಾವು ಬೇಸಾಗಿ ತೊಗೊಬೇಕಾಗಿರೋದು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್. ಜ್ಞಾಪಕ ಇರಲಿ, ಈ ಬೇಸಾಗಿ ತಗೊಳ್ಳೋದು ಕಂಪನೀಸ್ ಆ್ಯಕ್ಟ್ ಆಫ್ 2013 ಶೆಡ್ಯೂಲ್ 3 ಪ್ರಕಾರವಾಗಿರುವಂತಹ ಅಲ್ಲಿ ಏನು ತೋರಿಸಿರ್ತಾನೋ ನೆಟ್ ಪ್ರಾಫಿಟ್, ಅದೇ ನೆಟ್ ಪ್ರಾಫಿಟ್ ತಗೊಬೇಕು. ಅಕಸ್ಮಾತ್ ಕಂಪನೀಸ್ ಏನಾದರೂ ಯಾವ್ಯಾವ ರೀತಿ ಬ್ಯಾಂಕಿಂಗ್ ಕಂಪನೀಸ್ ಹಾಕೊಳ್ಳಿ, ಇನ್ಶೂರೆನ್ಸ್ ಕಂಪನೀಸ್ ಹಾಕೊಳ್ಳಿ, ಎಲೆಕ್ಟ್ರಿಸಿಟಿ ಕಂಪನೀಸ್ ಹಾಕೊಳ್ಳಿ, ಈ 3 ಕಂಪನಿಗಳಿಗೆ ಆ ಗವರ್ನಿಂಗ್ ಆ್ಯಕ್ಟ್ಸ್ ಡಿಫ್ರೆಂಟ್ ಆಗಿರುತ್ತೆ. ಆ ಗವರ್ನಿಂಗ್ ಆ್ಯಕ್ಟ್ಸ್ನ ಪ್ರಕಾರವಾಗಿ ಅವ್ರು ಏನೇನು ಶೆಡ್ಯೂಲ್ಗಳು ಪ್ರಿಪೇರ್ ಮಾಡ್ತಾರೋ ಅದೇ ಶೆಡ್ಯೂಲ್ಗಳ ಪ್ರಕಾರವಾಗಿ ಅವ್ರು ಪ್ರಿಪೇರ್ ಮಾಡಿ ಬಂದಿರುವಂಥ ನೆಟ್ ಪ್ರಾಫಿಟ್ನ ತಗೊಬೇಕಾಗಿರುತ್ತೆ. ಅದರ್ ದ್ಯಾನ್ ಬ್ಯಾಂಕಿಂಗ್ ಕಂಪನಿ, ಇನ್ಶೂರೆನ್ಸ್ ಕಂಪನಿ ಆ್ಯಂಡ್ ಎಲೆಕ್ಟ್ರಿಸಿಟಿ ಕಂಪನೀಸ್ ಬಿಟ್ಟು ಹೊರತಾಗಿ ಇನ್ನು ಮಿಕ್ಕಿರೋ ಯಾವುದೇ ಕಂಪನಿ ಹಾಕೊಳ್ಳಿ 2013 ಕಂಪನೀಸ್ ಆ್ಯಕ್ಟ್ನ ಪ್ರಕಾರವಾಗಿ ಶೆಡ್ಯೂಲ್ 3ನಲ್ಲಿ ಏನು ನೆಟ್ ಪ್ರಾಫಿಟ್ ತೋರಿಸುತ್ತಾನೋ ಆ ನೆಟ್ ಪ್ರಾಫಿಟ್ನೇ ತೊಗೊಬೇಕು. ಅದೇ ಬೇಸಾಗಿ ತೊಗೊಬೇಕು. ಅದನ್ನು ತಗೊಂಡು ನೆಕ್ಸ್ಟ್
PRIDE ಪ್ರೈಡ್ನ ನಾವೇನು ಮಾಡಬೇಕಾಗಿರುತ್ತೆ, ಆ್ಯಡ್ ಬ್ಯಾಕ್ ಮಾಡಬೇಕಾಗುತ್ತೆ. ಪಿ ಅಂದರೆ ಮೊದಲನೇ ಪಿ, ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡರಿ ಕಂಪನಿ, ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. ರಿಸಾ ಒಂದೇ ಒಂದಿರೋದು, ಟ್ರಾನ್ಸ್ಫರ್ ಟು ಎನಿ ರಿಸಾ. ಐ ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಇಂಟರ್ಟಾಲ್ ಇನ್ಕಮ್ ಟ್ಯಾಕ್ಸ್, CDT, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್ and DDT, dividend distribution tax, health cess and education, health and education cess, then surcharge. PRI ಮೂರು ಡಿಗಳು ಬರುತ್ತೆ. ಒಂದು ಡಿಪ್ರಿಸಿಯೇಷನ್ ಆಸ್ ಪರ್ P&L ಅಕೌಂಟ್, ದೆನ್ ಅದರಲ್ಲಿ ಏನಾಗಿರಬೇಕು, ಇನ್ಕ್ಲೂಡಿಂಗ್ ರಿವ್ಯಾಲ್ಯೂಷನ್ ರಿಸರ್ವ್ ಇರಬೇಕು. ಡೆಫರ್ಡ್ ಟ್ಯಾಕ್ಸ್, ಡಿವಿಡೆಂಡ್ಸ್ ಏನಾಗಿರ್ಬೋದು, ಐದರ್ ಪ್ರಪೋಸ್ ಡಿವಿಡೆಂಡ್ ಆಗಿರ್ಬೋದು, ಇಂಟರಿಮ್ ಡಿವಿಡೆಂಡ್ ಆಗಿರ್ಬೋದು, ಫೈನಲ್ ಡಿವಿಡೆಂಡ್ ಆಗಿರ್ಬೋದು. ಯಾವುದ್ರ ಮೇಲೆ, ಈಕ್ವಿಟಿ ಶೇರ್ಸ್ ಮೇಲೆ ಹಾಕೊಳ್ಳಿ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಹಾಕೊಳ್ಳಿ. ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 10, 11 and 12 except 1038. Expenses related to share of income from AOP or BY which is exempted under section 86. PRIDE ಪ್ರೈಡ್ನ ಆ್ಯಡ್ ಮಾಡಿ, ಬ್ರೈಡ್ನ ಲೆಸ್ ಮಾಡಿ. ಇಷ್ಟೇ ಸ್ಟೂಡೆಂಟ್ಸ್. ಇದರಲ್ಲಿ ನಿಮಗೆ ಕಾರ್ಲೇಟ್ ಮಾಡೋದು ಹೇಗೆ ಅಂತ ಒಂದ್ಸಲಿ ತೋರಿಸ್ತಾ ಇದ್ದೀನಿ, ಒಂದ್ಸಲಿ ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೆನ್ಸಸ್ ಇದ್ದು ಇಲ್ಲಿ ಇನ್ಕಮ್ಸ್ ಹಾಗಿಂದ ಹಾಗೆ ಇರುತ್ತೆ. ನಿಮ್ಗೇನೆ ಗೊತ್ತಾಗೋಯ್ತು, ಇಲ್ಲಿ ಡೆಫರ್ ಟ್ಯಾಕ್ಸ್ ಇದೆ, ಇಲ್ಲಿ ಡೆಫರ್ ಟ್ಯಾಕ್ಸ್ ಇದೆ, ಇಲ್ಲೂ ಡೆಫರ್ ಟ್ಯಾಕ್ಸ್ ಇದೆ. ಹಾಗಾದ್ರೆ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ಆ್ಯಡ್ ಮಾಡಿ, ಕ್ರೆಡಿಟ್ ಸೈಡ್ ಕೊಟ್ಟಿದ್ರೆ ಲೆಸ್ ಮಾಡಿ. ಅಂಡರ್ ಸೆಕ್ಷನ್ 10, 11 and 12 ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ಆ್ಯಡ್ ಮಾಡಿ. ಅದೇ ರೀತಿಯಲ್ಲಿ ಅಂಡರ್ ಸೆಕ್ಷನ್ 10, 11 and 12 ಕ್ರೆಡಿಟ್ ಸೈಡಲ್ಲಿ ಕೊಟ್ಟಿದ್ರೆ ಲೆಸ್ ಮಾಡಿ. ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಶೇರ್ ಆಫ್ ಇನ್ಕಮ್ ಆಫ್ AOP, BOI ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ಆ್ಯಡ್ ಮಾಡಿ. ಅದೇ ಅಕಸ್ಮಾತ್ ಏನಾದರೂ ಕ್ರೆಡಿಟ್ ಸೈಡಲ್ಲಿ ಕೊಟ್ಟಿದ್ರೆ ಲೆಸ್ ಮಾಡಿ. ಅದೇ ರೀತಿಯಲ್ಲಿ ಡೆಬಿಟ್ ಸೈಡ್ಗೆ ಸಂಬಂಧಪಟ್ಟಿರೋದು ಡಿಪ್ರಿಸಿಯೇಷನ್ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ಅದನ್ನು ಆ್ಯಡ್ ಮಾಡಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರುವಂತಹ ರಿವ್ಯಾಲ್ಯೂಷನ್ ರಿಸರ್ವ್ಸ್ನ ಲೆಸ್ ಮಾಡಿ, ಕ್ರೆಡಿಟ್ ಸೈಡಲ್ಲಿ ಲೆಸ್ ಮಾಡಿ. ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ ಆಗಿದ್ರೆ ಲೆಸ್ ಮಾಡಿ. ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್ ಆಗಿದ್ರೆ ಏನು ಮಾಡಿ, ಲೆಸ್ ಮಾಡಿ. ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್ ಆಗಿದ್ರೆ ಡೆಬಿಟ್ ಸೈಡ್ ಕೊಟ್ಟಿದ್ರೆ ಆಬ್ವಿಯಸ್ಲಿ ಯು ಆರ್ ರೈಟ್, ಆ್ಯಡ್ ಬ್ಯಾಕ್ ಮಾಡಿ. ಅದೇ ರೀತಿಯಲ್ಲಿ ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ವಿತ್ಡ್ರಾನ್ ಫ್ರಮ್ ಎನಿ ರಿಸರ್ವ್ಸ್ ವಿಚ್ ಇಸ್ ಕ್ರಿಯೇಟೆಡ್ ಥ್ರೂ P&L ಅಕೌಂಟ್ ಆಗಿದ್ರೆ ಏನು ಮಾಡಿ, ಲೆಸ್ ಮಾಡಿ. ಹಾಗಾದರೆ 1, 2, 3, 4, 5 ಐಟಮ್ ಇದೆ ಕಾರ್ಲೇಟ್ ಆಗ್ತದೆ. ಇಷ್ಟೇ ಸ್ಟೂಡೆಂಟ್ಸ್. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. PRIDE ಪ್ರೈಡ್ ಆ್ಯಂಡ್ BRIDE ಬ್ರೈಡ್. ಸೊ 3, 1, 1, 3, 2, 3 ಪಿಗಳು, 1 R, 1 I, 3 D, 2 E. ಅದೇ ಬ್ರೈಡ್ನಲ್ಲಿ 1, 2, 3, 2, 1. ಸೊ ಪ್ರೈಡ್ ಆ್ಯಂಡ್ ಪ್ರೈಡ್ನ ಆ್ಯಡ್ ಮಾಡಿ, ಬ್ರೈಡ್ನ ಲೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ಟೂಡೆಂಟ್ಸ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ತಿಳ್ಕೊಳ್ಳೋಕ್ಕೆ ಮತ್ತು ಕಲ್ತ್ಕೊಳ್ಳೋಕ್ಕೆ ಅವಕಾಶ ಆಗಿ. ಬಾಯ್ ಸ್ಟೂಡೆಂಟ್ಸ್. ನಾಳೆ ದಿನ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡಿ.